ಜೈನ್. ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ ಗ್ವಾಲಿಯರ್ದು ಏನ್ ಮಾಡೋಣಪ್ಪ ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ನಾನು ಕ್ವಶನ್ ಅನ್ನ ಓದಿದ ತಕ್ಷಣ, ಓಕೆ, ನಿಮ್ಗೆ ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಅರ್ಥ ಆಯ್ತಾ? ಓಕೆ, ಪರವಾಗಿಲ್ಲ, ಆನ್ಸರ್ ಅನ್ನ ಹಾಕ್ರಿ, ಕಮೆಂಟ್ ಹಾಕ್ರಿ. ಅದಾದ ನಂತರ ಗೊತ್ತಾಗ್ಲಿಲ್ಲ, ನಾನು ಓದ್ತೀನಿ, ಅದಾದ ನಂತರ ನಿಮ್ಗೆ ಆನ್ಸರ್ ಬರುತ್ತೆ, ಅವಾಗ ಏನಂತಂದ ಹೇಳಿದ್ರೆ ಹಾಕ್ರಿ. ಎಷ್ಟು ಕ್ವಶನ್ಸ್ ಗಳು ಕರೆಕ್ಟ್ ಆಗಿದೆ ನೋಡಿ. ಇವಾಗ GK ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 1 ರಿಂದ 15 ಕ್ವಶನ್ ಗಳನ್ನ ಸಾಲ್ವ್ ಮಾಡಿದ್ವಿ ಅಂತಂದ ಹೇಳಿದ್ರೆ, ನೀವು ಹಾಕಿರೋ ಕಮೆಂಟ್ಸ್ ಗಳು ಆಮೇಲೆ ನಾನ್ ಹೇಳಿರೋ ಆನ್ಸರ್. ಈಗ ನೀವ್ ಏನ್ ಮಾಡ್ತೀರ ಅಂತಂದ್ ಸೈಲೆಂಟ್ ಆಗಿರ್ತಾರೆ, ನಂಗೆ ಗೊತ್ತಿರತ್ತ ಅಂತಂದ್ ಹೇಳ್ತೀವಿ, ಬಟ್ ಅದ್ರ ಸಾಲ್ವ್ ಮಾಡಿದ ತಕ್ಷಣ ಡಿಫ್ರೆಂಟ್ ಆಗಿರುತ್ತೆ ಆನ್ಸರ್. ಸೊ ನಿಮ್ದು ಎಷ್ಟು ಕರೆಕ್ಟ್ ಕ್ವಶನ್ಸ್ ಗಳಾಗಿದಾವು ನೋಡಿದ ತಕ್ಷಣ, ಕ್ವಶನ್ ಪೇಪರ್ ನೋಡಿದ ತಕ್ಷಣ ಆನ್ಸರ್ ಏನ್ ಬರುತ್ತಲ್ಲ, ಸೊ ಈ ತರ ನೀವು ಕಮೆಂಟ್ ಗಳನ್ನ ಹಾಕಿರಿ ಅಂತಂದ್ ಹೇಳಿದ್ರೆ ನಿಮ್ದು ಸ್ಕೋರ್ ನೀವೇ ಚೆಕ್ ಮಾಡ್ಕೋಬಹುದಲ್ಲ ಡೈರೆಕ್ಟ್ ಆಗಿ. ಸೊ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ, ವೀಕ್ಲಿ 2 ಆನ್ಲೈನ್ ಟೆಸ್ಟ್ ಗಳನ್ನ ಬರೀತೀವಿ. ಸೊ ಎರಡು ಏನಂತಂದ್ ಹೇಳಿದ್ರ ಒಂದ್ ಹೈ ಲೆವೆಲ್ ಹೋಗ್ಬಿಡುತ್ತೆ. ನಿಮ್ದು ಏನಂತಂದ್ ಹೇಳಿದ್ರೆ ಎಷ್ಟು ಓದಿದೀರಿ, ಎಷ್ಟು ಕರೆಕ್ಟ್ ಆಗ್ತಿದಾವ, ಈ ಸರ್ ನಮ್ದು ಎಕ್ಸಾಮ್ ಕ್ಲಿಯರ್ ಆಗುತ್ತೋ ಇಲ್ಲ ಅಂತಂದ್ ಹೇಳಿ ಎಲ್ಲಾನು ಗೊತ್ತಾಗ್ಬಿಡುತ್ತೆ. ನೀವು ನೋಡ್ರಿ, ಆನ್ಲೈನ್ ಎಕ್ಸಾಮ್ಸ್ ಗಳಲ್ಲಿ ಟಫ್ ಆಗಿರ್ಬೋದು, ಬಟ್ ಆದ್ರೆ ಸೇಮ್ ಥಿಂಗ್ಸ್, ಸೇಮ್ ಪ್ಯಾಟರ್ನ್, ಸೇಮ್ ಕ್ವಶನ್ಸ್ ಗಳು, ವ್ಯಾಲ್ಯೂಸ್ ಅಷ್ಟೇ ಚೇಂಜ್ ಆಗುತ್ತೆ, ಬಟ್ ಆದ್ರೆ ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್ಸ್ ಗಳು ಬರ್ಬೋದು. ಆನ್ಲೈನ್ ಟೆಸ್ಟ್ ಗಳನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಸೊ 8496868637 ಇದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಮೆಸೇಜ್ ಹಾಕ್ರಿ. ಆನ್ಲೈನ್ ಎಕ್ಸಾಮ್ ಫ್ರೀ ಇಲ್ಲ, ಉಳ್ದತ್ ಎಲ್ಲಾನು ಕ್ಲಾಸ್ ಫ್ರೀ ಕೊಟ್ಟಿದ್ದೀನಿ, ಅದೇನ್ ಜಾಸ್ತಿ ಏನಿಲ್ಲಪ್ಪ. ಕಡಿಮೆ ಫೀಸ್ ಐತೆ, ಬಟ್ ಆದ್ರೆ ಎಲ್ರು ಅಟೆಂಡ್ ಆಗ್ರಿ. ಸೊ ಇದು ಒಂದೇ. ಆಮೇಲೆ ಎಲ್ಲ ಒರಿಜಿನಲ್ ಕ್ವಶನ್ ಪೇಪರ್ಸ್ ಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಅಟೆಂಡ್ ಆಗ್ಬೇಕು. ನೀವ್ ಯಾವಾಗ ಎಕ್ಸಾಮ್ ಬರೀರೋ ನೀವ್ ಇರ್ದು, ಸರ್ ನನ್ಗೆ ಆನ್ಲೈನ್ ಎಕ್ಸಾಮ್ಸ್ ಗಳು ಬೇಕಂತಂದ್ ಹೇಳಿದ್ರೆ ರೆಡಿ ಇರ್ತಾವು, ಜಸ್ಟ್ ಬರೀರಿ. ಬೇರೆ ಯಾರ ಬಗ್ಗೆ ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಮದ್ ನೀವೇನಂತಂದ್ ಹೇಳಿದ್ರೆ ಸ್ಟಡಿ ಮಾಡ್ಕೊಂಡು ಜಾಬ್ ಹಾಕೊಂಡು ನಿಮ್ ಫ್ಯಾಮಿಲಿನ ನೀವು ಉದ್ಧಾರ ಮಾಡ್ಕೊಂಡು, ಯಾವನು ಬರಂಗಿಲ್ಲ ಉದ್ಧಾರ ಮಾಡ. ಕ್ಲಿಯರ್ ಎಲ್ರಿಗೂ? ನೀವು ಸ್ಟಡಿ ಮಾಡ್ಬೇಕು, ನೀವು ಜಾಬ್ ಆಗ್ಬೇಕು. ಈಗ ನೀನ್ ಓದ್ದಿ ನಾ ಓದತ್ತೀನಪ್ಪಾ ಅಂತ ಕೇಳ್ತಾರ, ಬಿಟ್ಟಿ ಯಾರು ಏನೋ ಕೇಳಂಗಿಲ್ಲ. ಅದಾದಂದ್ರೆ ನೀ ಎಲ್ರು ಚೆನ್ನಾಗಿ ಸ್ಟಡಿ ಮಾಡಕತ್ತಂತ ಹೇಳಿದ್ರೆ ನಿನ್ ಜೊತೆಗಿದ್ದವ್ರು ನೀನ್ ಕರ್ಕೊಂಡ್ ಹೋಗ್ತಾರೆ, ಏ ಬಾರ ನೀನು ಓದ್ದೆ ಯಾವ ಮುಂದಾಗಿದ ಅಂತಂತ ಹೇಳಿ. ಸೊ ಓದಿದ್ರನ್ನ ಮುಂದಾಗ್ತಾರ, ಜಾಬ್ ಹಿಡಿತಾರ. ಕ್ಲಿಯರ್ ಎಲ್ರಿಗೂ? ನೋಡ್ರಿ, ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಲವಾರು ಒರಿಜಿನಲ್ ಕ್ವಶನ್ ಪೇಪರ್ಸ್ ಗಳನ್ನ ಹಾಕಿದೀನಿ. ಇವತ್ತೇನಪ್ಪಾ ಅಂತಂದ್ ಹೇಳಿದ್ರೆ ಗ್ವಾಲಿಯರ್. ಸೊ ಜಬಲ್ಪುರ್ ಗ್ವಾಲಿಯರ್ ಏನಂತಂದ್ ಹೇಳಿದ್ರೆ ಅಲ್ಲಿದೇನಪ್ಪಾ ಅಂತಂದ್ ಹೇಳಿದ್ರೆ ಆ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋಣ. ನೋಡ್ರಿ, ಸೊ ಫಸ್ಟ್ ಕ್ವಶನ್ ಏನೈತೆ, ಸೊ ಯಾರಿಗಾದ್ರೂ ಗೊತ್ತಿತ್ತಂದ್ರೆ ಹಾಕ್ರಿ, ಇಲ್ಲ ಅಂತಂದ್ ಹೇಳಿದ್ರೆ ಆ ಕ್ವಶನ್ ಪೇಪರ್ ಕಾಣಿಸ್ಲಿಲ್ಲ ಅಂತಂದ್ ಹೇಳಿ ಮೆಸೇಜ್ ಅಲ್ಲಿ ಹಾಕಕ್ ಹೋಗ್ಬೇಡ್ರಿ. ಹೈ ಕ್ವಾಲಿಟಿ ಒಳಗಡೆ ಇಟ್ಟು ನೋಡ್ರಿ. ಆಮೇಲೆ ನಾನ್ ಹೇಳ್ತೀನಿ, ಯಾಕಂದ್ರೆ ಕ್ವಶನ್ ಪೇಪರ್ ಸಿಕ್ಕವ ಇಂತಾವ್ ಸಿಕ್ಕಿದಾವ್ ನಮ್ಗ. ಸೊ ಡೈರೆಕ್ಟ್ ಆಗಿ ನೋಡ್ರಿ, ಹೂ ವಾಸ್ ದ ಅಂತಂದೈತೆ. ಹೂ ವಾಸ್ ದ, ಹೂ ಅಂತಂದ್ ಹೇಳಿದ್ರೆ ಯಾರು. ಸೊ ವಾಸ್ ದ ಅಂತಂದ್ಬಿಟ್ರೆ ಹೂ ಅಂತಂದ್ ಹೇಳಿದ್ರು. ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಫಸ್ಟ್ ಅಂತಂದ್ ಹೇಳಿದ್ರೆ ಮೊದಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿ. ಮೊದಲ ರಾಷ್ಟ್ರಪತಿ ಯಾರು ಅಂತ ಕ್ವಶನ್ ಕೇಳಿದಾರೆ. ನಿಮ್ಗೆ ಆನ್ಸರ್ ಬಂದ್ರೆ ಕಮೆಂಟ್ ಹಾಕ್ರಿ. ಸೊ ನೋಡ್ರಿ, ಆಪ್ಷನ್ ಏನ್ ಕೊಟ್ಟಿದ್ದಾರೆ: ವಿ ಗಿರಿ, ಆಮೇಲೆ ಡಾಕ್ಟರ್ ಜಾಕಿರ್ ಹುಸೇನ್, ಆಮೇಲೆ ನೆಕ್ಸ್ಟ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಮೇಲೆ ಡಾಕ್ಟರ್ ರಾಧಾಕೃಷ್ಣನ್ ಅಂತಂದ್ ಐತೆ. ನೋಡ್ರಿ, ಇಲ್ಲಿ ನಮ್ಗೆ ಆನ್ಸರ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಮೊದಲ ರಾಷ್ಟ್ರಪತಿ ಆಗ್ತಾರ. ಸೇಮ್ ಅದೇ ತರ ನೋಡ್ರಿ, ಮತ್ತೆ ಯಾರು ಏನೇನ್ ಎಲ್ಲೆಲ್ಲಿ ಬರ್ತಾರ, ಈ ನಮ್ಗೆ ಇಂಪಾರ್ಟೆಂಟ್ ಬೇಕಲ್ಲ. ರಾಷ್ಟ್ರಪತಿ ಯಾರು ಹೋದ್ರು, ಮೊದ್ಲಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆದ್ರು. ಸೇಮ್ ಅದೇ ತರ ಪ್ರಧಾನ ಮಂತ್ರಿ ಯಾರಾಗ್ತಾರ, ಮೊದಲ ಪ್ರಧಾನ ಮಂತ್ರಿ ಯಾರಪ್ಪ ಅಂತಂದ್ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅಂತಂದ್ ಹೇಳ್ತೀವಿ. ಯಾರು? ಜವಾಹರ್ಲಾಲ್ ನೆಹರು ಅಂತಂದ್ ಹೇಳ್ತೀವಿ. ಆಮೇಲೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದ್ ಬುಕ್ ಅನ್ನ ಬರೀತಾರ. ಆ ಬುಕ್ ಹೆಸರು ಏನಂತಂದ್ ಹೇಳ್ರಿ. ಆಮೇಲೆ ಸೇಮ್ ಜವಾಹರ್ಲಾಲ್ ನೆಹರು ಅವ್ರ ಏನ್ ಬರೀತಾರಪ್ಪ ಅಂತಂದ್ ಹೇಳಿದ್ರೆ ಡಿಸ್ಕವರಿ ಆಫ್ ಇಂಡಿಯಾ ಅಂತಂದ್ ಹೇಳಿ ಒಂದ್ ಬುಕ್ ಅನ್ನ ಬರೀತಾರ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಮೊದಲ ಪಂಚವಾರ್ಷಿಕ ಯೋಜನೆಗಳನ್ನ ಜವಾಹರ್ಲಾಲ್ ನೆಹರು ಅವ್ರ ಜಾರಿಗೆ ತಗೊಂಡ್ ಬರ್ತಾರ. ಪಂಚವಾರ್ಷಿಕ ಯೋಜನೆಗಳು ಅಂತ ಹೇಳ್ತೀವಿ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇದನ್ನ ರಷ್ಯಾದಿಂದ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಎರವಲು ಮಾಡ್ಕೊತಾರ ರಷ್ಯಾದಿಂದ. ಸೊ 5 ವರ್ಷದ ಯೋಜನೆಗಳು ಅಂತಂದ್ ಹೇಳ್ತೀವಿ. ಇಷ್ಟು ಸಾಕು, ಜಾಸ್ತಿ ಏನು ಬೇಡ. ಕ್ಲಿಯರ್? ಆಮೇಲೆ ಡಾಕ್ಟರ್ ರಾಧಾಕೃಷ್ಣನ್ ಏನಿದಾರಲ್ಲ, ಇವ್ರದ್ದು ಏನಂತ ಹೇಳ್ತೀವಿ, ಇವ್ರದ್ದು ಸೊ ಹುಟ್ಟು ಹಬ್ಬವನ್ನ ಸೆಪ್ಟೆಂಬರ್ 5 ನಾವೇನಂತ ಆಚರಣೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಶಿಕ್ಷಕರ ದಿನಾಚರಣೆ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಇವಾಗಿರೋ ರಾಷ್ಟ್ರಪತಿ ಯಾರು ಅಂತಂದ್ ಹೇಳ್ರಿ. ರಾಷ್ಟ್ರಪತಿ ಬೇಕು ಅಂತಂದ್ ಹೇಳಿ ಯಾವ್ದು ಆರ್ಟಿಕಲ್ ವಿಧಿ ಹೇಳುತ್ತಂತಂದ್ ಹೇಳಿದ್ರೆ ಆರ್ಟಿಕಲ್ 52 ಹೇಳುತ್ತೆ. ಇಷ್ಟು ಪಾಯಿಂಟ್ಸ್ ಗಳು. ಸೆಕೆಂಡ್ ಕ್ವಶನ್ ನೋಡ್ರಿ. ಸೊ ಸೆಕೆಂಡ್ ಕ್ವಶನ್ ಏನೈತಿ? ಸೊ ವಾಟ್ ಇಸ್ ದ, ವಾಟ್ ಅಂತಂತ ಹೇಳಿದ್ರೆ ಏನು? ಮಿನಿಮಮ್ ಏಜ್ ಅಂತಂತ ಹೇಳಿದ್ರೆ ಕಡಿಮೆ ವಯಸ್ಸು. ಮಿನಿಮಮ್ ಅಂತಂತ ಹೇಳಿದ್ರೆ ಕಡಿಮೆ ಏಜ್ ಅಂತಂತ ಹೇಳಿದ್ರೆ ವಯಸ್ಸು. ರಿಕ್ವೈರ್ಮೆಂಟ್ ಟು ಕಂಟೆಸ್ಟ್ ಲೋಕಸಭಾ ಇಲೆಕ್ಷನ್. ಅಂದ್ರೆ ಇಲ್ಲಿ ನೋಡ್ರಿ, ಲೋಕಸಭಾ ಇಲೆಕ್ಷನ್ ನಿಂತ್ಕೊಳ್ಳಕ್ಕೆ ಸೊ ಕಡಿಮೆ ವಯಸ್ಸು ಎಷ್ಟಿದ್ರ ನಿಂತ್ಕೋಬಹುದು, ಎಷ್ಟನೇ ವಯಸ್ಸಿಂದ ನಿಂತ್ಕೋಬಹುದು,
ಲೋಕಸಭಾ ಸದಸ್ಯರಾಗಲು ಇರುವ ಕಡಿಮೆ ವಯಸ್ಸು ಏನು ಅಂತ ಕ್ವಶನ್ ಕೇಳಿದೆ. ನಾವು ಲಾಸ್ಟ್ ಪೇಪರ್ ನಾನು ಡಿಸ್ಕಷನ್ ಮಾಡಿದ್ದೆ ನೋಡ್ರಿ. 28 ವರ್ಷ, 35 ವರ್ಷ ಅಂತಂದೈತಿ, 30 ವರ್ಷ ಅಂತಂದೈತಿ, 25 ವರ್ಷ ಅಂತ. ಇಲ್ಲಿ ನೋಡ್ರಿ, ನಾವು ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡ್ಬೋದು. ಸರ್ ನಾವು 30 ವರ್ಷ ಕೇಳಿದಿವ್ರಿ, 25 ಕೇಳಿದಿವ್ರಿ, 35 ಕೇಳಿವ್ರಿ, ಬಟ್ ಅದ್ರ 28 ಅಂತ ಹೇಳಿ ಎಲ್ಲೂ ಕೇಳಿಲ್ರಿ. ಆಪ್ಷನ್ ಎ ತೆಗ್ದಾಕ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್, 35 ವರ್ಷ ಯಾವ್ಯಾವ್ದಕ್ ಬರ್ತಾವ ಬರ್ಕೊಂಡ್ಬಿಡ್ರಿ. ಇಲ್ಲ 35 ವರ್ಷ ಯಾವ್ಯಾವ್ದಕ್ ಬರ್ತಾವ? ರಾಷ್ಟ್ರಪತಿ, ಆಮೇಲೆ ನೆಕ್ಸ್ಟ್ ಯಾರಪ್ಪ ಅಂತಂದ್ ಹೇಳಿದ್ರೆ ಉಪರಾಷ್ಟ್ರಪತಿ, ಆಮೇಲೆ ನೆಕ್ಸ್ಟ್ ಯಾರಂತಂದ್ ಹೇಳಿದ್ರೆ ಗವರ್ನರ್. ಸೊ ಈ 3 ಜನ ಏನಂತಂದ್ ಹೇಳಿದ್ರೆ ಆಗ್ಬೇಕಂದ್ರೆ ಕನಿಷ್ಠ 35 ವರ್ಷ ಇರ್ಬೇಕಂತಂದ್ ಹೇಳಿದೀವಿ. ಸೊ ಅದಕ್ಕೋಸ್ಕರ ಸಿ ಕೂಡ ಆಗಂಗಿಲ್ಲ. ನೆಕ್ಸ್ಟ್ 30 ವರ್ಷ ಯಾವ್ದು? ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್, ರಾಜ್ಯಸಭಾ ಸದಸ್ಯರಾಗಲು. ರಾಜ್ಯಸಭಾ ಸದಸ್ಯರಾಗಲು 30 ಬೇಕು. ಹಂಗಾದ್ರೆ ನಮ್ದು ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತೆ ಅಂತಂದ್ ಹೇಳಿದ್ರೆ 25 ವರ್ಷ. ಲೋಕಸಭೆ ಸದಸ್ಯರಾಗಲು 25 ವರ್ಷ ಬೇಕು. ಸೇಮ್ ಹಂಗೆ ಪಂಚಾಯತಿ ಸದಸ್ಯರಾಗಕ್ಕೆ ಎಷ್ಟು ವರ್ಷ ಬೇಕು? ಪಂಚಾಯತಿ ಒಳಗಡೆ ಸದಸ್ಯರಾಗಲು ಎಷ್ಟು ವರ್ಷ ಬೇಕು ಅಂತಂದೇಳಿ ನಂಗ ಕಮೆಂಟ್ ಅನ್ನ ಹಾಕಿ. ಸೊ ಇಲ್ಲಿ ನೋಡ್ರಪ್ಪ, ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ನೀವು ಕಮೆಂಟ್ಸ್ ಗಳನ್ನ ಹಾಕ್ರಿ ಬಿಡ್ರಿ, ನಿಮಗ್ ಬಿಟ್ಟಿದ್ದ. ನಿಮ್ಮ ನಾಲೆಜ್ ನ ನೀವು ತಿಳ್ಕೊಬೇಕು. ನಾನೇನ್ ಹಾಕ್ತೀನಿ ನಿಮ್ಗೆ. ಸೊ ಇನ್ನೊಂದ್ 2-3 ವಿಡಿಯೋಸ್ ಗಳನ್ನ ಹಾಕ್ತೀನಿ, 3-4 ವಿಡಿಯೋಸ್ ಗಳನ್ನ ಹಾಕ್ತೀನಿ. ಸೊ ನಿಮಗೆ ಯೂಸ್ ಆಗತ್ತ ಅಂತ ಹೇಳಿದ್ರೆ. ಇನ್ ಕೆಲವು ಜನ ಏನಂತ ನಾನು ಏನು ಹೇಳಕ್ ಹೋಗಿಲ್ಲ, ಹಾ ದೊಡ್ಡವ್ರು. ಸೊ ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ಕಲೀರಿ, ಎಕ್ಸಾಮ್ ಅನ್ನ ಬರೀರಿ, ಆರಾಮಾಗಿ ಪಾಸ್ ಆಗಿ. ಸೇಮ್ ಇದೇ ತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ದುಡ್ಡು ಕೊಟ್ರು ಕೂಡ ಹೇಳೋರು ಸಿಗಂಗಿಲ್ಲ. ನಾನ್ ಗ್ರೇಟ್ ಅಂತಂದ್ ಹೇಳ್ತಿಲ್ಲ. ಸೊ ನಾನು ಅಲ್ಲೆಲ್ಲ ಒಂದ್ ಸ್ವಲ್ಪ ನೋಡ್ಕೊಂಡೆಲ್ಲ ಹೇಳ್ತಿರ್ತೀನಿ. ಬಟ್ ಆದ್ರೆ ಇನ್ಫಾರ್ಮೇಶನ್ ಚೆನ್ನಾಗಿರುತ್ತೆ, ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಡ್ರಿ ಅಷ್ಟೇ. ಹಾ ಕ್ಲಿಯರ್. ಸುಮ್ನೆ ಯಾರ್ಯಾರ್ದು ಮಾತು ಕೇಳ್ಬಿಟ್ಟು ಲೈಫ್ ಹಾಳು ಮಾಡ್ಕೋಬೇಡಿ. ನೆಕ್ಸ್ಟ್ ನೋಡ್ರಿ, ನಾನು ಹೇಳೋ ಕ್ವಶನ್ ಕಮೆಂಟ್ ಹಾಕ್ರಿ. ಕಮೆಂಟ್ ಹಾಕಿ ನಿಮ್ದು ಎಷ್ಟು ಕರೆಕ್ಟ್ ಆಗಿದಾವ ಅಂತ ನೋಡ್ಕೊಡ್ರಿ. ಆಗ್ಲಿಲ್ಲ ಸರ್ ನಂದು 10 ಮೇಲೆ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ನೀವ್ ಇನ್ನೂ ಓದ್ಬೇಕು. ಅವಾಗ ನೀವು ಮತ್ತೆ ಹೊಳ್ಳಿ ರಿಟರ್ನ್ ವಿಡಿಯೋಸ್ ಗಳನ್ನ ನೋಡ್ರಿ. ನೆಕ್ಸ್ಟ್ ಹೂ ಅಂತಂದ್ ಹೇಳಿದ್ರೆ ಯಾರು? ರಿಟರ್ನ್ ಅಂತಂದ್ ಹೇಳಿದ್ರೆ ಬರೆದವರು. ರಿಟರ್ನ್ ರೈಟ್, ಬರೆಯೋದು. ಸೊ ಬರೆದವರು ಅಂತ ಅನ್ಕೊಳ್ಳಿ. ಇಂಡಿಯಾಸ್ ನ್ಯಾಷನಲ್ ಸಾಂಗ್. ನ್ಯಾಷನಲ್ ಸಾಂಗ್ ಎಲ್ರಿಗೂ ಗೊತ್ತೈತೆ. ನ್ಯಾಷನಲ್ ಸಾಂಗ್ ಯಾವುದು? ಒಂದೇ ಮಾತರಂ. ಸೊ ಒಂದೇ ಮಾತರಂ ಗೀತೆಯನ್ನ ಯಾರು ಬರೆದಿದ್ದಾರೆ ಅಂತ ಕ್ವಶನ್ ಕೇಳಿದಾರೆ. ಇಲ್ಲಿ ನೋಡ್ರಿ, ಒಂದೇ ಮಾತರಂ ಗೀತೆಯನ್ನ ಯಾರು? ಸೊ ಫಸ್ಟ್ ಒನ್ ಏನು? ಆಪ್ಷನ್ ಏನು? ಪ್ರೇಮ್ ಚಂದ್ ಅಂತಂದೈತೆ. ನೆಕ್ಸ್ಟ್ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅಂತಂದೈತೆ. ಆಮೇಲೆ ಶರತ್ ಚಂದ್ರ ಐತೆ. ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್. ಇಲ್ಲಿ ನೋಡ್ರಿ, ನಾವು ನ್ಯಾಷನಲ್ ಗೀತೆ ಅಥವಾ ರಾಷ್ಟ್ರಗೀತೆ ಏನೋ ಒಂದ್ ಬಂತು ಅಂತಂದ್ ಹೇಳಿದ್ರೆ ನಾವು ಕೇಳಿರೋ ಹೆಸರುಗಳನ್ನ ಬಿಟ್ಬಿಟ್ಟು ಉಳಿದಿದ್ದಲ್ಲಿ ತೆಗೆದಾಗ. ಸರ್ ನಾನು ಪ್ರೇಮ್ ಚಂದ್ ಎಲ್ಲೂ ಕೇಳಿಲ್ಲ. ಆಪ್ಷನ್ ಎ ಮತ್ತು ಶರತ್ ಚಂದ್ರ ಅಂತ ಹೇಳಿ ಎಲ್ಲೂ ಕೇಳಿಲ್ಲ. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ನಾನು ಎರಡು ತೆಗಿತೀನಿ. ನನಗ್ ಕನ್ಫ್ಯೂಸ್ ಐತ್ರಿ ಸಿ ಮತ್ತು ಡಿ ಒಳಗಡೆ, ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಬಂಕಿಮ್ ಚಂದ್ರ ಚಟರ್ಜಿ. ಸರ್ ಬಟ್ ಅದ್ರ ನನಗ್ ಗೊತ್ತೈತ್ರಿ ರವೀಂದ್ರನಾಥ್ ಟ್ಯಾಗೋರ್ ಏನ್ ಬರ್ತಾರ ಅಂತ ಹೇಳಿದ್ರೆ ರಾಷ್ಟ್ರಗೀತೆ ಬರ್ತಾರ. ಯಾವ್ದು? ಜನಗಣಮನ ಅಧಿನಾಯಕ ಅಂತಂದ್ ಹೇಳ್ತೀವಲ್ಲ. ಸೊ ಅದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಷ್ಟ್ರಗೀತೆಯನ್ನ ಬರೆದವ್ರು ಯಾರಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್. ಬಟ್ ಆದ್ರೆ ಇಲ್ಲಿ ಏನ್ ಕೇಳಿದಾರ? ಸರ್ ಒಂದೇ ಮಾತರಂ ಅಂತ ಕೇಳಿದಾರೆ. ಹಂಗಾದ್ರೆ ಯಾರು ಬರ್ದಿದಾರಪ್ಪ ಅಂತಂದ್ ಹೇಳಿದ್ರೆ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸೊ ಒಂದೇ ಮಾತರಂ ಗೀತೆಯನ್ನ ಬರೀತಾರ. ಸೈಡ್ ಬರ್ಕೊಡ್ರು ಒಂದೇ ಮಾತರಂ. ಸೊ ಒಂದೇ ಮಾತರಂ ಗೀತೆಯನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರೆ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ. ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಇವು. ಕ್ಲಿಯರ್. ನೋಡ್ರಿ 3 ಕ್ವಶನ್ ಒಳಗೆ ಎಷ್ಟು ಕ್ವಶನ್ಸ್ ಕರೆಕ್ಟ್ ಆಗ್ಯಾವ ನೋಡ್ರಿ. 4ನೇ ಕ್ವಶನ್ ನೋಡ್ರಿ. ಸೊ ವಿಶ್ವನಾಥ್ ಆನಂದ್. ಸೊ ಒಬ್ರೇನಂತಂದ್ ಹೇಳಿದ್ರೆ ಇವರು ಕ್ರೀಡಾಪಟು. ಸೊ ವಿಶ್ವನಾಥ್ ಆನಂದ್ ಈಸ್ ಅಸೋಸಿಯೇಟೆಡ್ ವಿತ್ ಅಂತ ಯಾವ್ದ್ರ ಜೊತೆಗೆ ಸಂಬಂಧ ಹೊಂದಿದಾರ? ಸೊ ವಿಶ್ವನಾಥ್ ಆನಂದ್ ಅವರು ಅಸೋಸಿಯೇಟೆಡ್ ಅಂತ ಹೇಳಿದ್ರೆ ಸಂಬಂಧ ಹೊಂದಿದ್ದಾರೆ. ಯಾವ್ದ್ರ ಜೊತೆಗೆ ಸಂಬಂಧವನ್ನ ಹೊಂದಿದಾರ? ಹಾಕಿನ, ಚೆಸ್, ಅಥವಾ ರೆಸ್ಲಿಂಗ್, ಅಥವಾ ಟೇಬಲ್ ಟೆನ್ನಿಸ್ ಅಂತಂದ್ ಹೇಳಿ. ನೋಡ್ರಿ, ಯಾರ ಕ್ವಶನ್ ಆನ್ಸರ್ ಗೊತ್ತೈತಿ ಆನ್ಸರ್ಸ್ ಗಳನ್ನ ಹಾಕ್ರಿ. ಗೆಸ್ ಮಾಡಾಕ್ರಿ, ನೋಡೋಣ ಯಾವ್ದು ಕರೆಕ್ಟ್ ಆಗತ್ತೆ. ಸೊ ಯಾವ್ದಕ್ ಸಂಬಂಧಪಟ್ಟಿದಾರಪ್ಪ ಅಂತಂದ್ ಹೇಳಿದ್ರೆ ಚೆಸ್. ವಿಶ್ವನಾಥ್ ಆನಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಚೆಸ್ ಗೆ ಸಂಬಂಧಪಟ್ಟವರು. ಸೊ 4ರೊಳಗೆ ಎಷ್ಟು ಕರೆಕ್ಟ್ ಆಯ್ತು ನೋಡ್ರಿ. ನೆಕ್ಸ್ಟ್ 5ನೇದು. ಸೊ ವಿಚ್ ಕಂಟ್ರಿ, ವಿಚ್ ಅಂತಂದ್ ಹೇಳಿದ್ರೆ ಯಾವುದು? ಕಂಟ್ರಿ ಅಂತಂದ್ ಹೇಳಿದ್ರೆ ದೇಶ. ಕಂಟ್ರಿ ಅಂತಂದ್ ಹೇಳಿದ್ರೆ ದೇಶ. ದ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ. ಮೋಸ್ಟ್ ಅಂತಂದ್ ಹೇಳಿದ್ರೆ ಜಾಸ್ತಿ. ಮೋಸ್ಟ್ ಅಂತಂದ್ ಹೇಳಿದ್ರೆ ಜಾಸ್ತಿ. ಪಾಪ್ಯುಲೇಟೆಡ್ ಅಂತಂದ್ ಹೇಳಿದ್ರೆ ಜನಸಂಖ್ಯೆ. ಪಾಪ್ಯುಲೇಟೆಡ್ ಅಂತಂದ್ ಹೇಳಿದ್ರೆ ಜನಸಂಖ್ಯೆ. ಕಂಟ್ರಿ ಅಂತಂದ್ ಹೇಳಿದ್ರೆ ದೇಶ. ಯಾವ ದೇಶ ಜಾಸ್ತಿ ಜನಸಂಖ್ಯೆ ದೇಶ ಅಂತಂದ್ ಹೇಳಿ ಇನ್ ದ ವರ್ಲ್ಡ್ ಅಂತ ಕೇಳಿದ್ರೆ, ಇನ್ ದ ವರ್ಲ್ಡ್ ಅಂದ್ರ ಯಾವ ದೇಶ ಜಾಸ್ತಿ ಜನಸಂಖ್ಯೆಯನ್ನ ಹೊಂದೈತಿ ಅಂತ ಹೇಳಿ. ಫಸ್ಟ್ ಚೀನಾ ಐತಿ, USA ಐತಿ, ರಷ್ಯಾ ಐತಿ, ಇಂಡಿಯಾ ಐತಿ. ಇಲ್ಲಿ ನೋಡ್ರಿ, ಜನಸಂಖ್ಯೆ ಅಂತ ಬಂತು ಅಂತಂದ್ ಹೇಳಿದ್ರೆ ಎರಡು ದೇಶಗಳು, ಚೀನಾ ಆಮೇಲೆ ಇಂಡಿಯಾ. ಉಳಿದ್ ಯಾವ ದೇಶಗಳು ಏನಂತಂದ್ ಹೇಳಿದ್ರೆ ಕಾಂಪಿಟೇಷನ್ ಗ ಬರಂಗಿಲ್ಲ. ಬಟ್ ಅದ್ರ ನಮ್ಗ್ ಗೊತ್ತೈತಿ ಸರ್ ಇಂಡಿಯಾ ಏನಂತಂದ್ ಹೇಳಿದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಐತ್ರಿ. ಫಸ್ಟ್ ಪ್ಲೇಸ್ ಅಲ್ಲಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಚೀನಾ ಅಂತಂದ್ ಹೇಳ್ತೀವಿ. ನೋಡ್ರಿ, ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್ ಆಗತ್ತ ಇದ್ರ ಬಗ್ಗೆ, ಜನಸಂಖ್ಯೆ ಬಗ್ಗೆ. ಸೊ ಏನೇನ್ ಜನಸಂಖ್ಯೆ ಇಲ್ಲಿ ನೋಡ್ರಿ.
ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋದು ಯಾವುದು? ಚೀನಾ ದೇಶ ಅಂತಂದ್ ಹೇಳ್ತೀವಿ. ಸೆಕೆಂಡ್ ಯಾವುದು? ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಸೇಮ್ ಅದೇ ತರ ವಿಸ್ತೀರ್ಣದಲ್ಲಿ ತುಂಬಾ ಇಂಪಾರ್ಟೆಂಟ್, ವಿಸ್ತೀರ್ಣದಲ್ಲಿ ಅಂತ ಬಂದಾಗ ಅತಿ ದೊಡ್ಡ ದೇಶ ಯಾವುದು? ರಷ್ಯಾ ಅಂತಂದ್ ಹೇಳ್ತೀವಿ. ನಮ್ಮ ಭಾರತದ ಸ್ಥಾನ ಯಾವ್ದಪ್ಪ ಅಂತಂದ್ ಹೇಳಿದ್ರೆ 7ನೇ ಸ್ಥಾನ. ಕ್ಲಿಯರ್ ಈ ಪಾಯಿಂಟ್ಸ್ ಗಳು? ಇನ್ ನೋಡ್ರಿ, ನಮ್ಮ ಭಾರತದ ಜನಸಂಖ್ಯೆ ಅಂತ ಬಂತು ಅಂತಂದ್ ಹೇಳಿದ್ರೆ ಅದ್ರೊಳಗಡೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಉತ್ತರ ಪ್ರದೇಶ ಅಂತಂದ್ ಹೇಳ್ತೀವಿ. ಅತಿ ಕಡಿಮೆ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಸಿಕ್ಕಿಂ ಅಂತಂದ್ ಹೇಳ್ತೀವಿ. ಯಾವ್ದು? ಸಿಕ್ಕಿಂ ಅಂತಂದ್ ಹೇಳಿ. ಅತಿ ಹೆಚ್ಚು ಯುಪಿ, ಅತಿ ಕಡಿಮೆ ಏನಂತಂದ್ ಹೇಳಿದ್ರೆ ಸಿಕ್ಕಿಂ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಜನಸಾಂದ್ರತೆ ಅಂತಂದ್ ಹೇಳಿ ಬರುತ್ತೆ. ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರೋದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಬಿಹಾರ್ ಅಂತಂದ್ ಹೇಳ್ತೀವಿ. ಅತಿ ಕಡಿಮೆ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಅರುಣಾಚಲ ಪ್ರದೇಶ ಅಂತಂದ್ ಹೇಳ್ತೀವಿ. ಅರುಣಾಚಲ ಪ್ರದೇಶದಲ್ಲಿ 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಎಷ್ಟು ಜನ ಇದಾರೆ? ಜಸ್ಟ್ 17 ಜನ ಇದ್ದಾರೆ. ಬಟ್ ಆದ್ರೆ ಬಿಹಾರ್ ಅಲ್ಲಿ ಜಾಸ್ತಿ ಇದ್ದಾರೆ. ಎಷ್ಟು ಅಂತ ನೋಡ್ಬೋದು. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಕ್ಷರತೆ ಬಗ್ಗೆ ಏನಂತಂದ್ ಹೇಳಿದ್ರೆ ನನಗ ಕಮೆಂಟ್ ಆಗ್ತದೆ. ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರೋ ರಾಜ್ಯ ಯಾವುದು? ಕಡಿಮೆ ಹೊಂದಿರೋ ರಾಜ್ಯ ಯಾವುದು? ಇಷ್ಟು ಪಾಯಿಂಟ್ಸ್ ಗಳೇನಂತಂದ್ ಹೇಳಿದ್ರೆ ಕ್ಲಿಯರ್ ಮಾಡ್ಕೊಳ್ರಿ, ನೋಟ್ಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕ್ವಶನ್ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ನೋಡ್ರಿ, 6ನೇದು ವಿಜಯ್ ಘಾಟ್ ಅಂತಂದ್ ಹೇಳಿ ಬರುತ್ತೆ. ವಿಜಯ್ ಘಾಟ್. ಸೊ ವಿಜಯ್ ಘಾಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಯಾವ ರಾಜ್ಯದಲ್ಲಿ? ವಿಜಯ್ ಘಾಟ್ ಈಸ್ ಲೊಕೇಟೆಡ್ ಅಂತಂದ್ ಹೇಳಿದ್ರೆ ಸ್ಥಳ. ಸೊ ವಿಚ್ ಸ್ಟೇಟ್? ಯಾವ ರಾಜ್ಯ ಅಂತಂದ್ ಹೇಳ್ಬಿಟ್ಟು, ಯಾವ ರಾಜ್ಯ ವಿಜಯ್ ಘಾಟ್ ಸೊ ಯಾವ ರಾಜ್ಯದಲ್ಲಿದೆ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಸೊ ಆಪ್ಷನ್ ನೋಡ್ರಿ, ಡೆಲ್ಲಿ, ಉತ್ತರ ಪ್ರದೇಶ್, ಪಂಜಾಬ್, ಆಮೇಲೆ ಉತ್ತರಾಖಂಡ್ ಅಂತಂದ್ ಹೇಳ್ತೀವಿ. ಸೊ ವಿಜಯ್ ಘಾಟ್ ಎಲ್ಲೈತಪ್ಪ ಅಂತಂದ್ ಹೇಳಿದ್ರೆ ದೆಹಲಿ ಒಳಗಡೆ ಐತೆ. ಎಲ್ಲೈತಿ? ದೆಹಲಿ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ವಿಜಯ್ ಘಾಟ್ ಐತೆ. ಎಸ್ ನೋಡ್ರಿ, ಕೆಲವೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಸಮಾಧಿ ಸ್ಥಳಗಳು ಬರ್ತಾವ. ಸೊ ಅವುಗಳ ಬಗ್ಗೆ ಏನಂತಂದ್ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತಾವ. ನಾನು ಹೇಳ್ತೀನಿ ಯಾರು ಅಂತಂದ್ ಹೇಳಿದ್ರೆ. ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಜ್ ಘಾಟ್ ಅಂತಂದ್ ಹೇಳಿ ಬರುತ್ತೆ. ಫಸ್ಟ್ ಒನ್ ಯಾವ್ದು ಅಂತಂದ್ ಹೇಳಿದ್ರೆ ರಾಜ್ ಘಾಟ್. ರಾಜ್ ಘಾಟ್ ಅಲ್ಲಿ ಯಾರಂತಂದ್ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರ ಸಮಾಧಿ ಸ್ಥಳ ಐತೆ ರಾಜ್ ಘಾಟ್. ಮಹಾತ್ಮ ಗಾಂಧೀಜಿ ಅವರು. ಆಮೇಲೆ ನಾವು ಇವಾಗ ಡಿಸ್ಕಷನ್ ಮಾಡಿದ್ವಲ್ಲ ವಿಜಯ್ ಘಾಟ್ ಅಂತ ಹೇಳ್ಬಿಟ್ಟು, ವಿಜಯ್ ಘಾಟ್ ಅಲ್ಲಿ ಯಾರಪ್ಪಾ ಅಂತಂದ್ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಏನಂತಂದ್ ಹೇಳಿದ್ರೆ ಸಮಾಧಿ ಸ್ಥಳ ಐತೆ. ಆಮೇಲೆ ನೆಕ್ಸ್ಟ್ ಕಿಸಾನ್ ಘಾಟ್ ಅಂತ ಹೇಳಿ ಬರುತ್ತೆ. ಕಿಸಾನ್ ಘಾಟ್. ಸೊ ಇವ್ರ ಏನಂತಂದ್ ಹೇಳಿದ್ರೆ ಈ ಪ್ರಧಾನ ಮಂತ್ರಿ ಆ ರೈತರಿಗೋಸ್ಕರ ಭಾರಿ ಇದು ಮಾಡಿದವ್ರು, ಕೆಲಸ ಮಾಡಿದವರು ಚೌಧರಿ ಚರಣ್ ಸಿಂಗ್ ಅಂತಂದ್ ಹೇಳ್ತೀವಿ. ಯಾರು? ಚೌಧರಿ ಚರಣ್ ಸಿಂಗ್. ಸೊ ಅವ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಕಿಸಾನ್ ಘಾಟ್ ಒಳಗಡೆ ಬರುತ್ತೆ. ಆಮೇಲೆ ನೆಕ್ಸ್ಟ್ ಯಾರಪ್ಪಾ ಅಂತಂದ್ ಹೇಳಿದ್ರೆ ವೀರಭೂಮಿ ಅಂತಂದ್ ಹೇಳಿ ಬರುತ್ತೆ. ವೀರಭೂಮಿ ಇಲ್ಲಿ ಬರುತ್ತೆ. ಸೊ ವೀರಭೂಮಿಯಲ್ಲಿ ಯಾರಪ್ಪಾ ಅಂತಂದ್ ಹೇಳಿದ್ರೆ ರಾಜೀವ್ ಗಾಂಧಿ. ಸೊ ಯಾರು? ರಾಜೀವ್ ಗಾಂಧಿ ಅವ್ರದ್ದು ಏನಂತಂದ್ ಹೇಳಿದ್ರೆ ಇದು ಐತೆ. ಆಮೇಲೆ ನೆಕ್ಸ್ಟ್ ಶಾಂತಿವನ ಅಂತಂದ್ ಹೇಳಿ ಬರುತ್ತೆ. ಶಾಂತಿವನದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರ ಸಮಾಧಿ ಸ್ಥಳ ಐತೆ. ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಇನ್ನೊಂದ್ ಬರುತ್ತೆ ಶಕ್ತಿ ಸ್ಥಳ ಅಂತಂದ್ ಹೇಳ್ಬಿಟ್ಟು. ಶಕ್ತಿ ಸ್ಥಳ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂದಿರಾ ಗಾಂಧಿ ಅವರದ್ದು ಸೊ ಸಮಾಧಿ ಸ್ಥಳ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಮೊರಾರ್ಜಿ ದೇಸಾಯಿ, ತುಂಬಾ ಇಂಪಾರ್ಟೆಂಟ್ ಪ್ರೈಮ್ ಮಿನಿಸ್ಟರ್. ಸೊ ಮೊರಾರ್ಜಿ ದೇಸಾಯಿ ಅವ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಅಭಯ್ ಘಾಟ್ ಅಂತಂದ್ ಹೇಳ್ತೀವಿ. ಅಹಮದಾಬಾದ್ ಒಳಗಡೆ ಬರುತ್ತೆ. ಅಹಮದಾಬಾದ್ ಒಳಗಡೆ ಅಭಯ್ ಘಾಟ್. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ನಾವ್ ಆಗ್ಲೇ ನೋಡಿದ್ವಲ್ಲ ಮೊದಲ ಅದು ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಮಹಾಪ್ರಯಾಣ ಘಾಟ್ ಅಂತಂದ್ ಹೇಳ್ತೀವಿ. ಮಹಾಪ್ರಯಾಣ ಘಾಟ್ ಪಾಟ್ನಾ ಒಳಗಡೆ. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪಾ ಅಂತಂದ್ ಹೇಳಿದ್ರ ಆ ಮತ್ತೆ ಯಾರು ಇಂಪಾರ್ಟೆಂಟ್ ಆಗ್ತಾರ? ಸೊ ಇನ್ನೊಂದ್ ಬರ್ಕೊಡ್ರಿ ಚೈತ್ಯ ಭೂಮಿ ಅಂತಂದ್ ಹೇಳಿ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಚೈತ್ಯ ಭೂಮಿ ಅಂತಂದ್ ಹೇಳಿ ಬರುತ್ತೆ. BR ಅಂಬೇಡ್ಕರ್ ಅವರ ಸಮಾಧಿ ಸ್ಥಳ. ಇಷ್ಟೇನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ಗಳಾಗ್ತಾವ. ಸೊ ಇವುಗಳನ್ನ ಏನಂತಂದ್ ಹೇಳಿದ್ರೆ ಒಂದ್ ಕಡೆ ಏನಂತಂದ್ ಹೇಳಿದ್ರೆ ಬರ್ದಿಟ್ಕೊಳ್ರಿ. ಸೊ ಒಂದ್ ಕಡೆ ಬರ್ದಿಟ್ಕೊಂಡು ಎಲ್ಲಾನು ಏನಂತಂದ್ ಹೇಳಿದ್ರೆ ಸೊ ಒಂದ್ಸರಿ ರಿಪೀಟ್ ಮಾಡ್ಕೊಳ್ರಿ, ಬಾಳ ಯೂಸ್ ಆಗುತ್ತೆ. ಅದೇ ತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ 7ನೇ ಕ್ವಶನ್. 1971 ವಾರ್, 1971 ವಾರ್ ಫಾರ್ ಲಿಬರೇಷನ್ ಆಫ್ ಬಾಂಗ್ಲಾದೇಶ್. ಸೊ ಲಿಬರೇಷನ್ ಬಾಂಗ್ಲಾದೇಶವನ್ನ ವಿಮೋಚನೆ ಮಾಡೋದು ವಾಸ್ ಫಾಟ್ ಬಿಟ್ವೀನ್ ವಿಚ್ ಆಲ್ ಕಂಟ್ರೀಸ್ ಅಂತ ಹೇಳಿ. ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪಾಯಿಂಟ್ ನಾನು ಹೇಳ್ತೀನಿ. 1971ರಲ್ಲಿ ಏನಾಗತ್ತ ಅಂದ್ರೆ ಯುದ್ಧ ಆಗತ್ತ. 1971ರಲ್ಲಿ ಯುದ್ಧ ಆಗತ್ತ. ಸೊ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗತ್ತ. ಬಟ್ ಆದ್ರೆ ಬಾಂಗ್ಲಾದೇಶ ವಿಮೋಚನೆ ಆಗತ್ತೆ. ಯಾಕಂತಂದ್ ಹೇಳಿದ್ರೆ ಮೊದಲು ಬಾಂಗ್ಲಾದೇಶ ನಮ್ಗ್ ಬೇಕು ಅಂತಂದ್ ಹೇಳಿ ಪಾಕಿಸ್ತಾನ ಯುದ್ಧ ಮಾಡ್ತಿರತ್ತ. ಸೊ ಅವಾಗ ಇಂಡಿಯಾ ನಡುವೆ ಬಂದ್ಬಿಟ್ಟು ಇದು ಪಾಕಿಸ್ತಾನವನ್ನ ಸೋಲಿಸ್ಬಿಟ್ಟು ಬಾಂಗ್ಲಾದೇಶದವ್ರನ್ನ ಏನಂತಂದ್ ಹೇಳಿದ್ರೆ ಫ್ರೀ ಬಿಟ್ಬಿಡ್ತಾರ. ಸೊ ಅದೇನಪ್ಪಾ ಅಂತಂದ್ ಹೇಳಿದ್ರ ಸೊ ಯಾವುದು ಇಂಡಿಯಾ ಮತ್ತು ಬಾಂಗ್ಲಾದೇಶದ ನಡುವೆ ಏನಂತಂದ್ ಹೇಳಿದ್ರ ಸೊ ಈ ಯುದ್ಧ ನಡೆಯುತ್ತೆ. 1971ರಲ್ಲಿ ಬಾಂಗ್ಲಾ ವಿಮೋಚನೆ ಆಗತ್ತ. ಕ್ಲಿಯರ್?
ಸೊ ಅದಾದ ನಂತರ ಈ ಯಾವ್ದು ಒಪ್ಪಂದ ಆಗತ್ತಪ್ಪ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಶಿಮ್ಲಾ ಒಪ್ಪಂದ ಆಗತ್ತ. ಸೊ 1971 ವಾರ ಆದ ನಂತರ 1972ರಲ್ಲಿ ಶಿಮ್ಲಾ ಒಪ್ಪಂದ ಆಗತ್ತೆ. ಯಾರ ನಡುವೆ ಆಗತ್ತಂದ್ರ ಇಂದಿರಾ ಗಾಂಧಿ ಮತ್ತು ಇನ್ನೊಬ್ರು ಪಾಕಿಸ್ತಾನ್ ಪ್ರಧಾನ ಮಂತ್ರಿ ಅಂತ ಬರ್ತಾರ. ಅವ್ರು ಪ್ರಧಾನ ಮಂತ್ರಿನ ಅಥವಾ ರಾಷ್ಟ್ರಪತಿನ ನೋಡ್ರಿ ಅಲ್ಲಿರೋ ಪಾಕಿಸ್ತಾನದ ಅಧ್ಯಕ್ಷ ಯಾರು, ಸೊ ಅವ್ರ ಜೊತೆ ಏನಂತಂದ ಹೇಳಿದ್ರೆ ಶಿಮ್ಲಾ ಒಪ್ಪಂದ ನಡೆಯುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಟೋಟಲ್ ಆಗಿ ನಮ್ ಇಂಡಿಯಾದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರ ಯಾವ್ಯಾವ ವಾರ್ಗಳು ನಡೀತಾವ ಅಂತಂದ ಹೇಳಿದ್ರೆ 1948ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ನಡೆಯುತ್ತ. ಆಮೇಲೆ 1952ರಲ್ಲಿ ಇಂಡಿಯಾ ಅಂಡ್ ಚೀನಾ ನಡೆಯುತ್ತ. ಆಮೇಲೆ ನೆಕ್ಸ್ಟ್ 1955ರಲ್ಲಿ 1955 ಎಸ್ ನೋಡ್ರಿ, ಇದು 1952 1962 ಇಂಡಿಯಾ ಚೀನಾ ವಾರ್ ನಡೆಯುತ್ತೆ. ಸೇಮ್ ಅದೇನಂತಂದ್ರೆ 3 ವರ್ಷ ಆದ ನಂತರ 1965ರಲ್ಲಿ ಮತ್ತೆ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೆಯುತ್ತೆ. ಸೊ ಇಂಡಿಯಾ ಪಾಕಿಸ್ತಾನ್. ಆಮೇಲೆ ನೆಕ್ಸ್ಟ್ 1971ರಲ್ಲಿ ಮತ್ತೆ ಏನಂತಂದ ಹೇಳಿದ್ರೆ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೆಯುತ್ತೆ. ಆಮೇಲೆ ನೆಕ್ಸ್ಟ್ 1998ರಲ್ಲಿ ಏನಂತಂದ ಹೇಳಿದ್ರೆ ಮತ್ತೆ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೆಯುತ್ತೆ. ಸೊ ಇವೇನಂತಂದ ಹೇಳಿದ್ರೆ ಕೆಲವೊಂದು ಯುದ್ಧಗಳು ಚೀನಾ ಜೊತೆಗೆ ಒಂದೇ ಸಾರಿ ನಡೆಯುತ್ತೆ. ಟೋಟಲ್ ಆಗಿ ಪಾಕಿಸ್ತಾನ ಜೊತೆಗೆ 4 ಯುದ್ಧಗಳು ನಡೀತಾವ. 1966ರಲ್ಲಿ ಒಂದು ಒಪ್ಪಂದ ಆಗತ್ತ, ತಾಷ್ಕೆಂಟ್ ಒಪ್ಪಂದ ಅಂತಂದ ಹೇಳ್ತೀವಿ, ತುಂಬಾ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಶಿಮ್ಲಾ ಒಪ್ಪಂದ ಅಂತಂದ ಹೇಳ್ತೀವಿ. ಆಮೇಲೆ 1998 ಆದ ನಂತರ ಏನಂತಂದ ಹೇಳಿದ್ರೆ ಲಾಹೋರ್ ಒಪ್ಪಂದ ಅಂತಂದ ಹೇಳ್ತೀವಿ. ಲಾಹೋರ್ ಒಪ್ಪಂದ ಪೀಸ್ ಆಗ್ಬಿಟ್ಟು ನಮ್ ನಡುವೆ ಅವ್ರ ನಡುವೆ ಒಂದು ಬಸ್ ಅನ್ನ ಬಿಡ್ತಾರ, ಟ್ರೈನ್ ಗಳನ್ನ ಬಿಡ್ತಾರ ಅಂತಂದ ಹೇಳಿ ನಾವು ಅಟಲ್ ಬಿಹಾರ್ ವಾಜಪೇಯಿ ಅವರು. ಸೊ ಇಷ್ಟು ಮಾಹಿತಿ ಜಸ್ಟ್ ನೆನ್ಪಿಟ್ಕೊಡ್ರಿ ಅಷ್ಟ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 8ನೇ ಕ್ವಶನ್. ಇಲ್ಲಿವರೆಗೂ 7 ಕ್ವಶನ್ಸ್ ಗಳಾಗಿದಾವ. ಎಷ್ಟು ಆನ್ಸರ್ಸ್ ನಿಮಗೂ ಕರೆಕ್ಟ್ ಆಗಿದಾವ ನೋಡ್ಕೊಡ್ರಿ. ಆಮೇಲೆ ನಾನು ಎಲ್ಲ ಕಮೆಂಟ್ಸ್ ಗಳನ್ನ ಓದ್ತೀನಿ, ಯಾರನ್ನು ಹಾಕ್ತಿದಾರೆ ಎಲ್ಲ ಓದ್ತೀನಿ. ಸ್ವಲ್ಪ ಹಾಕೋದ್ ಬರ್ರಿ. ನೆಕ್ಸ್ಟ್ ನೋಡ್ರಿ, ನಾನು ಕ್ಲಾಸ್ ಮಾಡೋದ್ ಬಿಟ್ಬಿಡು. ಸ್ವಲ್ಪ ಕ್ಯೂರಿಯಾಸಿಟಿ ನೀವು ತೋರಿಸ್ಬೇಕು. ನನಗೇನಂತಂದ್ರೆ ಎಲ್ಲಾ ಹುಡುಗರು ಅಂತಂದ ಹೇಳಿದ್ರೆ ಸ್ಟಡಿ ಮಾಡ್ತಿದಾವ, ಕಮೆಂಟ್ಸ್ ಗಳನ್ನ ಹಾಕ್ತಿದಾವ, ಹೆಲ್ಪ್ ಮಾಡೋಣ ಅಂತಂದೇಳಿ ನನಗೂ ಅನಿಸ್ಬೇಕು. ಅವಾಗ ನಾನ್ ಜಾಸ್ತಿ ವಿಡಿಯೋಸ್ ಗಳನ್ನ ಹಾಕ್ತೀನಿ, ನಿಮ್ಗ್ ಜಾಸ್ತಿ ಯೂಸ್ ಆಗತ್ತಲ್ಲ. ಏನ್ ಬಿಡಪ್ಪ, ಒಬ್ರು ನೋಡಂಗಿಲ್ಲ ಬಿಡಂಗಿಲ್ಲ, ಕಮೆಂಟ್ಸ್ ಹಾಕಂಗಿಲ್ಲ, ಯೂಸ್ ಆಗಂಗಿಲ್ಲ ಅನ್ಸ್ತೈತಿ. ಅವಾಗ ಬಿಟ್ಬಿಡ್ಬೇಕಂತ ಹೇಳಿ ಮನಸ್ ಬರುತ್ತೆ. ನಿಮ್ಗೂ ಹಂಗ ಅನ್ಸುತ್ತಲ್ಲ, ಈಗ ಯಾರ ನಿಮ್ ಜೊತೆ ಮಾತಾಡ್ಲಿಲ್ಲ, ಏನು ಮಾಡ್ಲಿಲ್ಲ, ಬಿಡಪ್ಪ ಅವ್ನ ಜೊತೆ ಏನ್ ಮಾತಾಡೇನಿ, ತನ್ನ ಜೊತೆ ಮಾತಾಡಂಗಿಲ್ಲ ಬಿಡಂಗಿಲ್ಲ. ಸೇಮ್ ಹಂಗ ನೀವು ರೆಸ್ಪಾನ್ಸ್ ಮಾಡ್ಲಿಲ್ಲ, ಕಮೆಂಟ್ಸ್ ಗಳನ್ನ ಹಾಕ್ಲಿಲ್ಲ ಅಂದ್ರೆ ನೀವು ವಿಡಿಯೋ ನೋಡ್ತಿಲ್ಲ, ಯೂಸ್ ಆಗ್ತಿಲ್ಲ ಅಂತ ಹೇಳಿ ನಾನು ಸುಮ್ ಸೈಲೆಂಟ್. ನೋಡ್ರಿ ಏನ್ ಮಾಡ್ತಾರೆ, ನಿಮಗ್ ಬಿಟ್ಟು ದೊಡ್ಡವರಿದ್ದೀರಿ ಎಲ್ರು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ಅಂತಂದ ಹೇಳಿದ್ರೆ ಯಾರು? ದ ಫಸ್ಟ್ ಮ್ಯಾನ್ ಅಂತಂದ ಹೇಳಿದ್ರೆ ಮೊದಲ ಮಾನವ. ಮೊದಲ ಮಾನವ ಮ್ಯಾನ್ ಅಂತಂದ ಹೇಳಿದ್ರೆ ಮಾನವ. ಸೆಟ್ ಸೆಟ್ ಬಿಡ್ರದ್ನ. ಫೂಟ್ ಆನ್ ದ ಮೂನ್. ಫೂಟ್ ಆನ್ ದ ಮೂನ್ ಎಲ್ರು ಗೊತ್ತಿದೆ. ಫೂಟ್ ಆನ್ ದ ಮೂನ್ ಅಂತಂದ ಹೇಳಿದ್ರೆ ಚಂದ್ರನ ಮೇಲೆ ಮೊದಲಿಗೆ ಕಾಲಿಟ್ಟವನ್ ಯಾರು ಅಂತ. ಮೂನ್ ಅಂತಂದ ಹೇಳಿದ್ರೆ ಚಂದ್ರ. ಸೊ ಯಾರು? ಕೊಲಂಬಸ್. ಅದಾದ ನಂತರ ನೆಕ್ಸ್ಟ್ ಎಡ್ವಿನ್ ಅಲ್ಡಿನ್ ಅಂತಂದ್ ಬರ್ತಾನ. ಅದಾದ ನಂತರ ನೆಕ್ಸ್ಟ್ ನೀಲ್ ಆರ್ಮ್ಸ್ಟ್ರಾಂಗ್. ಆಮೇಲೆ ಸೊ ಮೈಕಲ್ ಕೊಲಿನ್ಸ್ ಅಂತಂದ್ ಹೇಳ್ಬಿಟ್ಟು. ಸೊ ಫಸ್ಟ್ ಕೊಲಂಬಸ್, ಎಡ್ವಿನ್, ನೀಲ್ ಆರ್ಮ್ಸ್ಟ್ರಾಂಗ್, ಆಮೇಲೆ ಮೈಕಲ್ ಕೊಲಿನ್ಸ್ ಅಂತಂದ್ ಹೇಳ್ಬಿಟ್ಟು. ಯಾರು? ಸೊ ನೀಲ್ ಆರ್ಮ್ಸ್ಟ್ರಾಂಗ್ ಅಂತಂದ್ ಹೇಳ್ತೀವಿ. ಯಾರಪ್ಪ ಅಂತಂದ್ ಹೇಳಿದ್ರೆ ನೀಲ್ ಅಂತಂದ್ ಹೇಳ್ತೀವಿ, ನೀಲ್ ಆರ್ಮ್ಸ್ಟ್ರಾಂಗ್ ಅಂತಂದ್ ಹೇಳಿ. ಇವನ್ ಏನ್ ಮಾಡ್ತಾನಪ್ಪ ಅಂತಂದ್ ಹೇಳಿದ್ರೆ ಚಂದ್ರನ ಮೇಲೆ ಮೊದಲಿಗೆ ಕಾಲಿಡ್ತಾನ. ಆಮೇಲೆ ನೆಕ್ಸ್ಟ್ ನೋಡ್ರಿ ಕ್ವಶನ್ 9ನೇದು, ದ ರಥಯಾತ್ರ ಎಟ್ ಪೂರಿ. ರಥಯಾತ್ರೆ ನೀವೆಲ್ರು ನೋಡಿರ್ಬೋದು, ಪೂರಿ ಜಗನ್ನಾಥ ಅಂತಂದ್ ಹೇಳ್ಬಿಟ್ಟು. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ ರಥಯಾತ್ರೆ ನಡೆಯುತ್ತ. ಸೊ ರಥವನ್ನ ಏನಂತಂದ್ ಹೇಳಿದ್ರೆ ಹೇಳ್ಕೊಂಡು ಹೋಗ್ತಾರ. ರಥಯಾತ್ರೆ ಅಟ್ ಪೂರಿ ಈಸ್ ಸೆಲೆಬ್ರೇಟೆಡ್ ಆನರ್ ಆಫ್ ವಿಚ್ ಹಿಂದೂ ಗಾಡ್ ಅಂತಂದ್. ಡಯಟಿ ಅಂತಂದ್ ಹೇಳಿದ್ರೆ ಗಾಡ್. ಡಯಟಿ ಅಂತಂದ್ ಹೇಳಿದ್ರೆ ಒಂದ, ಆಮೇಲೆ ಗಾಡ್ ಅಂದ್ರೂ ಒಂದ. ಸೊ ಯಾವ ದೇವ್ರಿಗೆ ಏನಪ್ಪಾ ಅಂತಂದ್ ಹೇಳಿದ್ರ ಅದನ್ನ ಸೆಲೆಬ್ರೇಷನ್ ಮಾಡ್ತಾರ ಪೂರಿ ರಥಯಾತ್ರವನ್ನ ಅಂತ ಕ್ವಶನ್ ಕೇಳಿದ್ರೆ ಯಾರು? ರಾಮನ, ಶಿವನ, ವಿಷ್ಣುನ, ಆಮೇಲೆ ಜಗನ್ನಾಥ ಅಂತ ಹೇಳ್ಬಿಟ್ಟು. ಸೊ ಯಾರಿಗೆ? ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ಪೂರಿ ಜಗನ್ನಾಥ ಯಾತ್ರಾ ಅಂತಂದ್ ಹೇಳ್ತೀವಿ. ಆಪ್ಷನ್ ಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್. ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ಜಗನ್ನಾಥ. ಬಟ್ ಆದ್ರೆ ಯಾವ ದೇವ್ರು ಅಂತಂದ್ ಹೇಳಿದ್ರೆ ಜಗನ್ನಾಥವನ್ನ ಇನ್ನೊಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಅವತಾರ, ವಿಷ್ಣುವಿನ ಅವತಾರ. ಸೊ ವಿಷ್ಣುವಿನ ಇನ್ನೊಂದು ಅವತಾರ ಏನಪ್ಪಾ ಅಂತಂದ್ ಹೇಳಿದ್ರೆ ಜಗನ್ನಾಥ ಅಂತ ಹೇಳ್ತೀವಿ. ವಿಷ್ಣುವನ್ನ ಏನಂತಂದ್ ಹೇಳಿದ್ರೆ ಅಂದ್ರೆ ಸೊ ಅವನನ್ನ ಒಂದು ಇದ್ರಲ್ಲಿ ಪೂಜೆ ಮಾಡ್ತಾರೆ. ವಿಷ್ಣುವಿಗೆ ಇನ್ನೊಂದು ಹೆಸರು ಕೊಟ್ಬಿಟ್ಟು ಜಗನ್ನಾಥ್ ಅಂತಂದ್ ಹೇಳ್ಬಿಟ್ಟು ಆಚರಣೆ ಮಾಡ್ತಾರ. ಕೆಲವೊಂದ್ಸರಿ ವಿಷ್ಣುನು ಕರೆಕ್ಟ್ ಆಗತ್ತೆ. ಯಾವ ಡಯಟಿ ಅಂತಂದ್ ಹೇಳಿದ್ರೆ ವಿಷ್ಣು. ಜಗನ್ನಾಥ ಅಂತಂದ್ ಹೇಳ್ಬಿಟ್ಟು ಅಲ್ಲಿದು. ಬಟ್ ಆದ್ರೆ ಸೊ ಹಿಂದೂ ಡಯಟಿ ಅಂತಂದ್ ಕೇಳಿದ್ರೆ ವಿಷ್ಣುವಿಗೆ ಏನಂತಂದ್ ಹೇಳಿದ್ರೆ ಸೆಲೆಬ್ರೇಷನ್ ಮಾಡ್ತಾರೆ. ಜಗನ್ನಾಥ ಅನ್ನೋದೇನಂತಂದ್ ಹೇಳಿದ್ರೆ ಅಲ್ಲಿ ಕರೆಯುವಂತಹ ದೇವ್ರ ಹೆಸರು. ಬಟ್ ಅದ್ರ ಅದು ಯಾವ ಗಾಡು? ವಿಷ್ಣು. ಸೊ ಅದಕ್ಕೋಸ್ಕರ ಏನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ವಿಷ್ಣು, ಬಿ ಅಂತಂದ್ ಹೇಳಿ ಕರೆಕ್ಟ್ ಆಗುತ್ತೆ.
ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಮ್ಗ ಕ್ವಶನ್ ಕಾಣಿಸಂಗಿಲ್ಲ. ನಾನ್ ಹೇಳ್ತೀನಿ ನೋಡ್ರಿ. 10ನೇ ಕ್ವಶನ್ ಏನಿತ್ತು ಅಂತಂದ ಹೇಳಿದ್ರ, ಇಲೆಕ್ಟ್ರಿಸಿಟಿಯನ್ನ ಕಂಡು ಹಿಡಿದವ್ರು ಯಾರು ಅಂತಂದ ಐತೆ. ಇಲೆಕ್ಟ್ರಿಸಿಟಿ ಇನ್ವೆಂಟೆಡ್ ಬೈ. ಸೊ ಈ ತರ ಏನಂತಂದ ಹೇಳಿದ್ರೆ ಕ್ವಶನ್ ಐತೆ, ಇನ್ವೆಂಟೆಡ್ ಬೈ. ಇಲೆಕ್ಟ್ರಿಸಿಟಿ ಇನ್ವೆಂಟೆಡ್ ಬೈ ಅಂತಂದ ಹೇಳಿ ಅಂದ್ರೆ ಕಂಡು ಹಿಡಿದವ್ರು ಯಾರು ಅಂತಂದ ಹೇಳಿ. ಸೊ ಫಸ್ಟ್ ಆಪ್ಷನ್ ನ್ಯೂಟನ್, ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ವಿಕಿಂಗ್ಸ್, ಥರ್ಡ್ ಆಪ್ಷನ್ ಏನಂತಂದ ಹೇಳಿದ್ರೆ ಲಿಯೋನಾರ್ಡೋ ಡಾವಿಂಚಿ. ಸೊ ಫೋರ್ತ್ ಆಪ್ಷನ್ ಏನಂತಂದ ಹೇಳಿದ್ರೆ ಬೆಂಜಮಿನ್ ಫ್ರಾಂಕ್ಲಿನ್ ಅಂತಂದ ಹೇಳ್ಬಿಟ್ಟು. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ನ್ಯೂಟನ್, ಸೊ ಅದಾದ ನಂತರ ನೆಕ್ಸ್ಟ್ ವಿಕಿಂಗ್, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಲಿಯೋನಾರ್ಡೋ ಡಾವಿಂಚಿ, ಆಮೇಲೆ ನೆಕ್ಸ್ಟ್ ಯಾರಪ್ಪಾ ಅಂತಂದ ಹೇಳಿದ್ರೆ ಬೆಂಜಮಿನ್ ಫ್ರಾಂಕ್ಲಿನ್ ಅಂತಂದ ಹೇಳಿ ಇವ್ರ ಹೆಸರುಗಳು. ಸೊ ಇಲ್ಲಿ ಇಲೆಕ್ಟ್ರಿಸಿಟಿಯನ್ನ ಕಂಡು ಹಿಡಿದವ್ರು ಯಾರಪ್ಪಾ ಅಂತಂದ ಹೇಳಿದ್ರೆ ಆಪ್ಷನ್ ಅನ್ನ ನಿಮ್ಗೆ ಯಾವ್ದು ಬರುತ್ತೆ ಹಾಕ್ರೆ. ಸೊ ಇಲ್ಲಿ ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತೆ ಅಂತ ಹೇಳಿದ್ರೆ ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಹೇಳ್ಬಿಟ್ಟು. ಇಲೆಕ್ಟ್ರಿಸಿಟಿಯನ್ನ ಕಂಡು ಹಿಡಿದವ್ರು ಯಾರಪ್ಪಾ ಅಂತಂದ ಹೇಳಿದ್ರೆ ಮೊದಲಿಗೆ ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಲಿಯರ್. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇನ್ನೊಬ್ರ ಹೆಸರು ಕೊಟ್ಟಿದಾರ ನ್ಯೂಟನ್ ಅಂತ ಹೇಳ್ಬಿಟ್ಟು. ನ್ಯೂಟನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಗ್ರಾವಿಟಿಯನ್ನ ಕಂಡುಹಿಡಿತಾನ. ಗ್ರಾವಿಟಿ ಅಂತಂದ ಹೇಳಿದ್ರೆ ಗುರುತ್ವ ಅಂತಂದ ಹೇಳ್ತೇವೆ, ಗುರುತ್ವ. ಸೊ ನ್ಯೂಟನ್ 1ನೇ ನಿಯಮ, 2ನೇ ನಿಯಮ, 3ನೇ ನಿಯಮ ಅಂತಂದ್ ಬರುತ್ತೆ. ನಾನು ಆಲ್ರೆಡಿ ಅದ್ರ ಮೇಲೆ ಸೈನ್ಸ್ ಕ್ಲಾಸ್ ಗಳನ್ನ ಮಾಡಿ ಹಾಕಿದೀನಿ. 10 ನಿಮಿಷದ ವಿಡಿಯೋ ಅದಾವ, ನೋಡ್ರಿ. ಸೊ ಕ್ವಶನ್ಸ್ ಗಳನ್ನ ಕೇಳ್ಬಹುದು. ಆಮೇಲೆ ನ್ಯೂಟನ್ ಅಂತ ಬಂದಾಗ 2ನೇ ನಿಯಮದ ಪ್ರಕಾರ F=ma ಅಂತಂತ ಹೇಳ್ತೀವಿ. ಸೊ ಎಫ್ ಅಂತಂದ ಹೇಳಿದ್ರೆ ಫೋರ್ಸ್ ಅಂತಂದ ಹೇಳ್ತೀವಿ, ಬಲ ಅಂತಂದ ಹೇಳ್ತೀವಿ, ಎಂ ಅಂತಂದ ಹೇಳಿದ್ರೆ ಮಾಸ್ ಅಂತಂದ ಹೇಳ್ತೀವಿ. ಸೊ ರಾಶಿ, ಎ ಅಂತಂದ ಹೇಳಿದ್ರೆ ಎಕ್ಸೆಲರೇಷನ್ ಅಂತಂದ ಹೇಳ್ತೀವಿ, ವೇಗೋತ್ಕರ್ಷ. ಸೊ ಇಲ್ಲಿ ಎಫ್ ಅಂತಂದ ಇದೆಯಲ್ಲ, ಬಲವನ್ನ ಯಾವ್ದ್ರಲ್ಲಿ ಅಳ್ತಾರ ಅಂತಂದ ಹೇಳಿದ್ರೆ ನ್ಯೂಟನ್ ಅಲ್ಲಿ ಅಳಿತಾರ. ಸೊ ಬಲದ ಏಕಮಾನ ಯಾವ್ದಪ್ಪ ಅಂತಂದ ಹೇಳಿದ್ರೆ ನ್ಯೂಟನ್ ಅಂತಂದ ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ತೀವಿ. ಎಲ್ರಿಗೂ ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ನೋಡ್ರಿ, ಫೇಸ್ ಮೇಕರ್ ಅಂತಂದ ಹೇಳಿ ಬರುತ್ತ. ಪೇಸ್ ಮೇಕರ್ ಅಂತಂದ ಹೇಳ್ಬಿಟ್ಟು ಇದೊಂದು ಡಿವೈಸ್ ಬರುತ್ತಾ. ಇದು ಯಾವ್ದಕ್ ರಿಲೇಟೆಡ್ ಅಂತ ಕ್ವಶನ್ ಕೇಳಿದ್ರೆ, ಯಾವ್ದು ಕಿಡ್ನಿನ, ಹಾರ್ಟ, ಬ್ರೇನ, ಇಯರ ಅಂತಂದ ಹೇಳ್ಬಿಟ್ಟು. ಯಾವ್ದು ಕಿಡ್ನಿನ ಅಥವಾ ಹಾರ್ಟ ಅಥವಾ ಬ್ರೇನ, ಆಮೇಲೆ ಇನ್ನೊಂದು ಆಪ್ಷನ್ ಏನ್ ಕೊಟ್ಟಿದಾರೆ ಅಂತಂದ ಹೇಳಿದ್ರೆ ಇಯರ್ ಅಂತಂದೇಳಿ. ಪೇಸ್ ಮೇಕರ್ ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದೇಳಿ. ಸೊ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಹಾರ್ಟ್ ಯೂಸ್ ಮಾಡ್ತಾರ. ಹಾರ್ಟ್ ಫೇಲ್ಯೂರ್ ಇಲ್ಲಿ ಆ ಪ್ರದೇಶ ಅಂತಂದ ಹೇಳಿದ್ರೆ ಫೇಸ್ ಮೇಕರ್ ನ ಅಳವಡಿಸ್ತಾರೆ. ಅವಾಗ ಅದು ಎಷ್ಟು ಹೊಡಿತಾ ಐತೆ, ಎಷ್ಟು ಹೃದಯ ಬಡಿತೆ ಅಂತ ಐತಿ ಗೊತ್ತಾಗತ್ತೆ. ನೋಡ್ರಿ ಟೋಟಲ್ 11 ಕ್ವಶನ್ಸ್ ಗಳು ಎಷ್ಟು ಕರೆಕ್ಟ್ ಆದ್ವು. ನೆಕ್ಸ್ಟ್ ನೋಡ್ರಿ 12ನೇ ಕ್ವಶನ್, ದ ಸ್ಟ್ರೆಂತ್ ಆಫ್ ಲೋಕಸಭಾ. ಲೋಕಸಭಾದ ಸ್ಟ್ರೆಂತ್ ಎಷ್ಟು ಕೇಳಿದಾರೆ. ಲೋಕಸಭೆಯಲ್ಲಿ ಎಷ್ಟು ಜನ ಇದಾರೆ ಅಂತ ಕ್ವಶನ್ ಕೇಳಿದ್ರೆ 539, 439, 540, 545. ಸೊ ಇಲ್ಲಿ ಆಪ್ಷನ್ ಪ್ರಕಾರ ಏನಪ್ಪಾ ಅಂತಂದ ಹೇಳಿದ್ರೆ 545 ಜನ ಏನಂತಂದ ಹೇಳಿದ್ರೆ ಕರೆಕ್ಟ್. ಬಟ್ ಆದ್ರೆ ಇವಾಗ 545 ಜನ ಇಲ್ಲ, 543 ಜನ ಇದಾರೆ. ಸೊ 2 ಆಂಗ್ಲೋ ಇಂಡಿಯನ್ಸ್ ಅನ್ನ ತೆಗೆದು ನೋಡ್ರಿ. ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ರಾಜ್ಯಸಭಾ ಅಂಡ್ ಲೋಕಸಭಾ. ಸೊ ರಾಜ್ಯಸಭಾ ಅಂಡ್ ಲೋಕಸಭಾ, ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಪ್ರೆಸಿಡೆಂಟ್. ಈ 3 ಜನರನ್ನ ಸೇರ್ಬಿಟ್ಟು ಏನಂತ ಕರಿತೀವಿ ಅಂದ್ರೆ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಕರಿತೀವಿ. ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಕರಿತೀವಿ. ರಾಜ್ಯಸಭೆಯಲ್ಲಿ ಎಷ್ಟು ಜನ ಇರ್ತಾರ, ಮ್ಯಾಕ್ಸಿಮಮ್ 250 ಜನ. ಸೇಮ್ ಅದೇ ತರ ಲೋಕಸಭೆಯಲ್ಲಿ ಎಷ್ಟು ಜನ ಇರ್ತಾರ, ಮ್ಯಾಕ್ಸಿಮಮ್ 543 ಜನ ಇರ್ತಾರ. ಇದು ಎಲ್ಲರನ್ನು ಸೇರಿಸ್ಬಿಟ್ಟು ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ. ಇವಾಗ ರಾಜ್ಯಸಭೆದ ಅಧ್ಯಕ್ಷರು ಯಾರಿದಾರ, ಆಮೇಲೆ ಲೋಕಸಭೆದ ಸ್ಪೀಕರ್ ಯಾರಿದಾರ ಅಂತಂದೇಳಿ ನನಗ ಮೆಸೇಜ್. ಸೇಮ್ ಅದೇ ತರ ನೋಡ್ರಿ. ನೆಕ್ಸ್ಟ್ ಮೇಲ್ಘಾಟ್ ಟೈಗರ್ ರಿಸರ್ವ್ ಅಂತಂದ ಹೇಳಿ ಬರುತ್ತೆ. ಮೇಲ್ಘಾಟ್ ತುಂಬಾ ಇಂಪಾರ್ಟೆಂಟ್ ಇದು. ಮೇಲ್ಘಾಟ್ ಟೈಗರ್ ರಿಸರ್ವ್ ಅಂತಂದ ಹೇಳಿ ಬರುತ್ತ. ಮೇಲ್ಘಾಟ್ ಟೈಗರ್ ರಿಸರ್ವ್ ಎಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳಿದಾರ. ಒಡಿಶಾ ಒಳಗಡೆ, ಅಸ್ಸಾಂ ಒಳಗಡೆ, ಕರ್ನಾಟಕದೊಳಗಡೆ, ಮಹಾರಾಷ್ಟ್ರದೊಳಗಡೆ. ಸೊ ಮೇಲ್ಘಾಟ್ ಟೈಗರ್ ರಿಸರ್ವ್ ಎಲ್ಲಿ ಬರುತ್ತಪ್ಪ ಅಂತಂದ ಹೇಳಿದ್ರ ಆನ್ಸರ್ಸ್ ಗಳನ್ನ ಹಾಕ್ರಿ, ಎಲ್ಲಿ ಬರುತ್ತಾ. ಸೊ ನಿಮ್ಗೆ ಯಾವ್ದು ಆನ್ಸರ್ ಬರುತ್ತಾ. ಸೊ ಮೇಲ್ಘಾಟ್ ಟೈಗರ್ ರಿಸರ್ವ್ ಎಲ್ಲಿ ಬರುತ್ತಪ್ಪ ಅಂತಂದ ಹೇಳಿದ್ರೆ ಮಹಾರಾಷ್ಟ್ರದೊಳಗಡೆ ಬರುತ್ತೆ. ಎಲ್ಲಿ ಬರುತ್ತಾ, ಮಹಾರಾಷ್ಟ್ರದೊಳಗಡೆ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಕಲಿಬೇಕಾಗಿರೋದು ಟೈಗರ್ ಅಂತಂದ್ ಬಂತು ಅಂತ ಹೇಳಿದ್ರೆ. ಸೊ ಟೈಗರ್ ಪ್ರೊಜೆಕ್ಟ್ ಟೈಗರ್ ಅಂತಂದ ಹೇಳಿ ಬರುತ್ತೆ. ಪ್ರೊಜೆಕ್ಟ್ ಟೈಗರ್ ಅಂತಂದ ಹೇಳಿ ಬರುತ್ತೆ. ಯಾವ ವರ್ಷ ಬರುತ್ತೆ ಅಂತ ನೋಡ್ಕೊಡ್ರಿ. ಸೊ ಇವಾಗ ಅತಿ ಹೆಚ್ಚು ಹುಲಿಗಳು ಎಲ್ಲಿ ಬರ್ತಾವ ಅಂತಂದ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ಜಾಸ್ತಿ ಕಂಡು ಬರ್ತಾವ. ಸೆಕೆಂಡ್ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ ಕರ್ನಾಟಕ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ಮಧ್ಯಪ್ರದೇಶ್, ಸೆಕೆಂಡ್ ಪ್ಲೇಸ್ ಏನಪ್ಪಾ ಅಂತಂದ ಹೇಳಿದ್ರೆ ಕರ್ನಾಟಕ. ಹುಲಿ ಗಣತಿಯೊಳಗೆ ಅತಿ ಹೆಚ್ಚು ಹುಲಿಗಳನ್ನ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೌತ್ ಆಫ್ರಿಕಾದ ಕ್ಯಾಪಿಟಲ್ ಯಾವ್ದು ಅಂತ ಕೇಳಿ. ದ ಕ್ಯಾಪಿಟಲ್ ಆಫ್ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದ ಕ್ಯಾಪಿಟಲ್ ಯಾವ್ದು ಅಂತಂದ ಹೇಳಿ ನಂಗೆ ಕಮೆಂಟ್ ಹಾಕ್ರಿ. ಯಾವ್ದು
ನೋಡೋಣ ಯಾವ್ದಂತಂದ್ ಹೇಳ್ಬಿಟ್ಟು. ಸೊ ಲಂಡನ್ನ, ಅಥವಾ ಮಾಸ್ಕೋನ, ಅಥವಾ ನ್ಯೂಯಾರ್ಕ್, ಅಥವಾ ಕೇಪ್ ಟೌನ್. ಸೊ ಯಾವ್ದಾಗತ್ತೆ ಇಲ್ಲಿ ಆನ್ಸರ್? ಸೊ ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತಪ್ಪ ಅಂತಂದ್ ಹೇಳಿದ್ರೆ ಕೇಪ್ ಟೌನ್ ಅಂತಂದ್ ಹೇಳ್ತೀವಿ. ಕೇಪ್ ಟೌನ್ ಕನ್ನಡವಾಗಿ ಬರೀತೀನಿ. ಕೇಪ್ ಟೌನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೌತ್ ಆಫ್ರಿಕಾದು ರಾಜಧಾನಿ ಆಗುತ್ತೆ. ಮಾಸ್ಕೋ ಯಾವ್ದ್ರ ರಾಜಧಾನಿ ಆಗತ್ತೆ ಅಂತಂದ್ ಹೇಳಿದ್ರೆ ರಷ್ಯಾದ ರಾಜಧಾನಿ ಆಗತ್ತ. ನ್ಯೂಯಾರ್ಕ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ನ್ಯೂಯಾರ್ಕ್ ಯಾವ್ದು ಅಲ್ಲ. ಆಯ್ತಾ, ಚೆಕ್ ಮಾಡ್ರಿ ಜನ ನೋಡ್ರಿ. ಸೊ ಲಂಡನ್ ಯಾವ್ದ್ರ ರಾಜಧಾನಿ ಆಗತ್ತೆ ನೋಡ್ರಿ. ಕ್ಲಿಯರ್ ನೋಡ್ರಿ. ಲಾಸ್ಟ್ ಕ್ವಶನ್ GK ಒಳಗಡೆ 15ನೇದು. ಸೊ ಹೂ ಈಸ್ ದ ಫಸ್ಟ್ ಇಂಡಿಯನ್ ಇನ್ ಸ್ಪೇಸ್? ಸೊ ಮೊದಲು ಸ್ಪೇಸ್ಗೆ ಸ್ಪೇಸ್ಗೆ ಹೋದವ್ರು ಯಾರು ಅಂತ ಕ್ವಶನ್ ಕೇಳಿದ್ರು. ಮೊದ್ಲೇ ನಮ್ಮ ಇಂಡಿಯಾದಿಂದ ಮೊದ್ಲಿಗೆ ಸ್ಪೇಸ್ಗೆ ಹೋದವ್ರು ಯಾರು ಅಂತ ಕ್ವಶನ್ ಕೇಳಿದರೆ ಯಾರು? ರಾಕೇಶ್ ವರ್ಮಾನ, ವಿಕ್ರಮ್ ಅಂಬಾಲಾನ, ಅಥವಾ ಸೊ ರವೀಶ್ ಮಲ್ಹೋತ್ರನ, ಅಥವಾ ನಾಗಾಪತಿ ಭಟ್. ಸೊ ಯಾರು ಹೋಗಿದಾರ ನೋಡ್ರಿ ಫಸ್ಟ್ ಗೆ ಸ್ಪೇಸ್ಗೆ ಇಂಡಿಯನ್ ಯಾರು ಹೋಗಿದಾರಪ್ಪ ಅಂತಂದ ಹೇಳಿದ್ರೆ ರಾಕೇಶ್ ಶರ್ಮಾ. ಯಾರಪ್ಪ ಅಂತಂದ ಹೇಳಿದ್ರೆ ರಾಕೇಶ್ ಶರ್ಮಾ ಇದ್ದವ್ರು ಏನಂತಂದ ಹೇಳಿದ್ರೆ ಫಸ್ಟ್ ಗೆ ಸ್ಪೇಸ್ ಹೋಗೋದು. ಕ್ಲಿಯರ್ ಎಲ್ರಿಗೂ? ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 15 ಏನಂತಂದ ಹೇಳಿದ್ರೆ GK ಕ್ವಶನ್ಸ್ ಗಳಾದವು. ಸೊ ಇದ್ರಲ್ಲಿ ನಿಮ್ದು ಸ್ಕೋರ್ ಎಷ್ಟಾಗಿದೆ ಅಂತ ನೋಡ್ಕೊಡ್ರಿ. ಇನ್ನೂ ಕಡಿಮೆ ಆಗಿತ್ತು, 10ರಿಂದ ಕೆಳಗಡೆ ಆಗಿತ್ತು ಅಂತಂದ ಹೇಳಿದ್ರೆ ನೀವು ಇನ್ನೂ ಓದ್ರಿ. ಕ್ಲಿಯರ್ ಎಲ್ರಿಗೂ? ಸೊ ಇನ್ನೂ ಕ್ವಶನ್ಸ್ ಗಳನ್ನ ಮಾಡೋಣ. ಇನ್ನು ಡೈಲಿ ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಹಾಕ್ತಾ ಇರ್ತೀನಿ. ಬಟ್ ನೀವು ಕಮೆಂಟ್ಸ್ ಗಳನ್ನ ಹಾಕಿ ನಿಮ್ಮದ್ ನೀವು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡು. ಸೊ ಇಲ್ಲಿ ಏನೈತಪ್ಪ ಅಂತಂದ ಹೇಳಿದ್ರೆ ಫೈಂಡ್ ಔಟ್ ದ ರಾಂಗ್ ಟರ್ಮ್ ಅನ್ನ ಕಂಡಿಡ್ಬೇಕು. ನೆಕ್ಸ್ಟ್ ಏನಂತಂದ್ರೆ ಎಷ್ಟು ಕ್ವಶನ್ಸ್ ಅದಾವ ನೋಡೋಣ. ರಾಂಗ್ ಟರ್ಮ್ ಅನ್ನ ಕಂಡಿಡ್ಬೇಕು. ಯಾವ್ದೈತಿ? ಇಲ್ಲಿ ಬರ್ತಾ ನೋಡ್ರಿ 1236. ಸೊ 300, 200, 3, 4, 6, 3, 4, 5, 6. ಆಮೇಲೆ ನೆಕ್ಸ್ಟ್ ನೋಡ್ರಿ 4, 5, ಒಂದ್ ನಿಮಿಷ, 4, 5, 6, 6. ಆಮೇಲೆ 5, 6, 8, 6 ಇಷ್ಟೈತೆ. ಸೊ 1, 2, 3, 6. ಆಮೇಲೆ ನೆಕ್ಸ್ಟ್ 2, 3, 4, 6, 3, 4, 5, 6, 4, 5, 6, 6, 5, 6, 8, 6. ಸೊ ಇದರಲ್ಲಿ ರಾಂಗ್ ಟರ್ಮ್ ಯಾವ್ದೈತಿ ಅಂತ ಹೇಳಿ ಕಂಡುಹಿಡಬೇಕು. ಯಾವ್ದು ರಾಂಗ್ ಟರ್ಮ್ ಆಗತ್ತ ನೋಡ್ರಿ ಇದರಲ್ಲಿ ಚೆಕ್ ಮಾಡ್ರಷ್ಟ. ಸೊ ಯಾವ್ದು ರಾಂಗ್ ಆಗತ್ತ ಅಂತಂದ್ ಹೇಳಿ ನಮ್ಗೆ ಈಸಿಯಾಗಿ ಗೊತ್ತಾಗತ್ತ. ಅದನ್ನ ನೋಡಿದಾಗ ಇಲ್ಲಿಂದ ಇಲ್ಲಿಗೆ ನಾವ್ ಹಿಂಗ್ ಚೆಕ್ ಮಾಡ್ಕೊತ ಹೋದ್ರಿ ಅಂತಂದ್ ಹೇಳಿದ್ರೆ ಎಂತಾನು ಗೊತ್ತಾಗಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಅವು ದೊಡ್ಡ ದೊಡ್ಡ ಸಂಖ್ಯೆಗಳಿದಾವ. ಸಿಂಪಲ್ ಆಗಿ ನೋಡ್ರಿ 1, 2, 3 ಅಂತಂದ್ ಐತಿ ಇಲ್ಲಿ. 1, 2, 3. ಇಲ್ಲಿ ನೋಡ್ರಿ 2, 3, 4. ಇಲ್ಲೂ 6 ಐತಿ, ಇಲ್ಲೂ 6 ಐತಿ. ಕ್ಲಿಯರ್? ನೆಕ್ಸ್ಟ್ ಏನೈತೆ 3, 4, 5 ಕಂಟಿನ್ಯೂಸ್ ಆಗಿದಾವ. 3, 4, 5 ಮತ್ತೆ ಇಲ್ಲಿ 6 ಐತೆ. ಇಲ್ಲಿ ನೆಕ್ಸ್ಟ್ ನೋಡ್ರಿ 4, 5, 6. 4, 5, 6 ಐತಿ. ಇಲ್ಲಿ ಏನಂತ ಹೇಳಿದ್ರೆ ಈ ತರ ಐತಿ. ಸೊ ಬಟ್ ಅದ್ರ ಇಲ್ಲಿ 5, 6, 7 ಇರಬೇಕು. ಬಟ್ ಅದ್ರ 8 ಐತಿ. ಅಂದ್ರೆ ನಮ್ದು ಏನಂತಂದ ಹೇಳಿದ್ರೆ ರಾಂಗ್ ಟರ್ಮ್ ಯಾವ್ದಾಗತ್ತಂದ್ರ 5, 6, 8, 6 ನಮ್ದು ರಾಂಗ್ ಟರ್ಮ್. ಕ್ಲಿಯರ್ ಎಲ್ರಿಗೂ? ಸೊ ಈ ತರ ಬರೆದಿಟ್ಕೊಳ್ಳಿ. 1, 2, 3, 6. ನೆಕ್ಸ್ಟ್ 2, 3, 4, 6. ನೆಕ್ಸ್ಟ್ ಯಾವ್ದು 3, 4, 5, 6. ನೆಕ್ಸ್ಟ್ ಯಾವ್ದಪ್ಪ 4, 5, 6, 6. ನೆಕ್ಸ್ಟ್ 5, 6, 8, 6 ಅಂತ 1, 2, 3, 4, 5 ಕಂಟಿನ್ಯೂಸ್ ಹೋಗೈತಿ. 2, 3, 4, 5, 6 ಕಂಟಿನ್ಯೂಸ್ ಐತೆ. 3, 4, 5, 6, 7 ಬರ್ಬೇಕು ಇಲ್ಲಿ. ಬಟ್ ಅದ್ರ 8 ಬಂದೈತೆ. ಅಂದ್ರೆ ಲಾಸ್ಟ್ ಟರ್ಮ್ ಏನಪ್ಪಾ ಅಂತ ಹೇಳಿದ್ರೆ ರಾಂಗ್ ಅಂತ ಹೇಳಿ. ಕ್ಲಿಯರ್? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮಿಸ್ಸಿಂಗ್ ವರ್ಡ್ ಕಂಡಿಡಿ ಅಂತಂತ ಹೇಳಿದಾರೆ. ಸೊ ಹೆಂಗೈತಿ ಇದು? ಬ್ರಿಕ್ ಅಂತಂದೈತೆ. ಬ್ರಿಕ್ ಏನಪ್ಪಾ ಅಂತಂದ ಹೇಳಿದ್ರೆ ಬಿಲ್ಡಿಂಗ್ ಗೆ ಸಮ ಆಯ್ತು. ಬ್ರಿಕ್ ಏನಪ್ಪಾ ಅಂತಂದ ಹೇಳಿದ್ರೆ ಬಿಲ್ಡಿಂಗ್ ಗೆ ಆಯ್ತು ಅಂತಂದ ಹೇಳಿದ್ರೆ 4ನೇ ಪದ ಈ ಕಡೆ ಬರಿತೀನಿ ನೋಡ್ರಿ. ಸೊ 3ನೇ ಪದ ಕಂಡಿಡಿ ಅಂತ ಹೇಳಿದ್ರೆ 4ನೇ ಪದ ಕೊಟ್ಟಿದ್ದಾನ ಲೆಟರ್ ಅಂತಂದ ಹೇಳಿ. ಸೊ ಬ್ರಿಕ್ ಅಂತಂದ ಹೇಳಿದ್ರೆ ಇಟ್ಟಿಗೆ. ಬ್ರಿಕ್ ಅಂತಂದ ಹೇಳಿದ್ರೆ ಇಟ್ಟಿಗೆ ಅಂತಂದ್ ಹೇಳ್ತೀವಿ. ಸೊ ಇಟ್ಟಿಗೆಯಿಂದ ಏನಂತಂದ ಹೇಳಿದ್ರೆ ಬಿಲ್ಡಿಂಗ್ ಅನ್ನ ಕಟ್ಬಹುದು. ಇಟ್ಟಿಗೆಯಿಂದ ಬಿಲ್ಡಿಂಗ್ ಅನ್ನ ಕಟ್ಬಹುದು. ಸೇಮ್ ಅದೇ ತರ. ಸೊ ಯಾವ್ದೋ ಒಂದು ಪದದಿಂದ ಏನಂತಂದ ಹೇಳಿದ್ರೆ ನಾವು ಲೆಟರ್ ಅನ್ನ ರೆಡಿ ಮಾಡಬಹುದು ಅಂತಂದೈತೆ. ಒಂದನೇದ್ ಯಾವ್ದು ಪ್ರೇಸ್ ಅಂತಂದ್ ಹೇಳ್ಬಿಟ್ಟು. ಎರಡನೇದ್ ನೋಡ್ರಿ ಅಲ್ಫಾಬೆಟ್ಸ್ ಗಳು. ಮೂರನೇದ್ ಯಾವ್ದು ಇಂಕ್. ಇದೆ. ಆಮೇಲೆ ಆಪ್ಷನ್ ಡಿ ಯಾವ್ದಂತಂದ ಹೇಳಿದ್ರೆ ವರ್ಡ್ ಅಂತಂದ ಹೇಳ್ತೀವಿ. ಸೊ ವರ್ಡ್ಸ್ ಗಳಿಂದ ನಾವು ಲೆಟರ್ ಬರಿಬಹುದು. ಬಟ್ ಅದ್ರ ಏನು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ಸೈಡ್ ತಗೊಂತೀನಿ ನೋಡ್ರಿ. ಆನ್ಸರ್ ನಿಮ್ಗೆ ಯಾವ್ದು ಬರುತ್ತೆ ಅದನ್ನ ನೀವು ಹಾಕ್ರಿ. ನೀವು ನೋಡ್ರಿ ಬ್ರಿಕ್ ಇಂದ ಏನಪ್ಪಾ ಅಂತಂದ ಹೇಳಿದ್ರೆ ಬಿಲ್ಡಿಂಗ್ ಆಗತ್ತೆ. ಬಿಲ್ಡಿಂಗ್. ಸೊ ಒಂದೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿ ಬ್ರಿಕ್ಸ್ ಗಳಿರ್ತಾವ. ಬ್ರಿಕ್ಸ್ ಗಳನ್ನ ಸೇರಿಸ್ಬಿಟ್ಟು ಬಿಲ್ಡಿಂಗ್ ಅನ್ನ ಕಟ್ತಾರ. ಸೇಮ್ ಅದೇ ತರ ಯಾವ್ದ್ರಿಂದ ಲೆಟರ್ ಅನ್ನ ಬರೀತಾರ. ಯಾವ್ದ್ರಿಂದ ಲೆಟರ್ ಈ ತರ ಇರುತ್ತೆ ಅನ್ಕೊಳ್ರಿ. ಸೊ ವರ್ಡ್ ಅಂತಂದ ಹೇಳಿದ್ರೆ ಈ ತರ ಬರುತ್ತೆ. ಬಟ್ ಆದ್ರೆ ಏನಂತಂದ ಹೇಳಿದ್ರೆ ಈ ತರ ಪ್ಯಾರಾಗ್ರಾಫ್ ಗಳಿಂದ. ಸೊ ಇದೊಂದು ಇದೊಂದು ಪ್ಯಾರಾಗ್ರಾಫ್. ಸೊ ಇವುಗಳಿಂದ ಏನಂತಂದ ಹೇಳಿದ್ರೆ ಲೆಟರ್ ರೆಡಿ ಆಗತ್ತೆ. ಹಂಗಾದ್ರೆ ನಮ್ದು ಆನ್ಸರ್ ಏನ್ ಕರೆಕ್ಟ್ ಆಗತ್ತೆ ಅಂತಂದ ಹೇಳಿದ್ರೆ ಪ್ರೇಸ್ ಅಂತಂದ ಹೇಳಿ. ಸೊ ಪ್ರೇಸ್ ಗಳಿಂದ ಏನಪ್ಪಾ ಅಂತಂದ ಹೇಳಿದ್ರೆ
ಸೊ ಲೆಟರ್ ರೆಡಿ ಆಗತ್ತ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಆಡ್ ಒನ್ ತೆಗಿಬೇಕು. ಆಡ್ ಒನ್ ಅಂತಂದ ಹೇಳಿದ್ರ ಗುಂಪಿಗೆ ಸೇರದ ಪದವನ್ನ ತಗೋಬೇಕು. ಯಾವುದು? ಬೌಲ್ ಅಂತಂದೈತೆ, ಸ್ಪೂನ್ ಅಂತಂದೈತೆ, ಬಕೆಟ್ ಅಂತಂದೈತೆ, ಪ್ಲೇಟ್ ಅಂತಂದೈತೆ. ಫಸ್ಟ್ ಯಾವುದು? ಬೌಲ್ ಅಂತಂದೈತೆ. ಸೆಕೆಂಡ್ ಯಾವುದು? ಸ್ಪೂನ್ ಅಂತಂದೈತೆ. ಥರ್ಡ್ ಯಾವುದು? ಬಕೆಟ್ ಅಂತಂದೈತೆ, ಬಕೆಟ್ ಬಕೆಟ್. ನೆಕ್ಸ್ಟ್ ಯಾವ್ದು ಅಂತಂದ ಹೇಳಿದ್ರೆ ಪ್ಲೇಟ್ ಅಂತಂದೈತೆ. ಇಲ್ಲಿ ನೋಡ್ರಿ, ನೀವು 4 ವರ್ಡ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಬೌಲ್ ಅಂತಂದ್ರೆ ಬೌಲು, ಸ್ಪೂನು, ಪ್ಲೇಟ್. ಸೊ ಬೌಲ್ ಅಂತಂದ ಹೇಳಿದ್ರೆ ಈ ತರ ಹಿಂಗ್ ಬರುತ್ತೆ ಒಂದು ಸ್ಟ್ರಕ್ಚರ್, ಬೌಲ್ ಇದು. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಪೂನು. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪಾ ಅಂತಂದ ಹೇಳಿದ್ರೆ ಪ್ಲೇಟು. ಹಾ, ಸೊ ಇವೆಲ್ಲ ಏನಂತಂದ ಹೇಳಿದ್ರೆ ಆಮೇಲೆ ನೆಕ್ಸ್ಟ್ ಯಾವ್ದು? ಬಕೆಟ್. ಇವ್ ನೋಡ್ರಿ, ಇವನ್ನೆಲ್ಲಾ ಅಡಿಗೆ ಮನೆಯಾಗ ಯೂಸ್ ಮಾಡ್ತಾರೆ, ಇದನ್ನ ಬಾತ್ರೂಮ್ ದಾಗ ಯೂಸ್ ಮಾಡ್ತಾರೆ. ಸೊ ಅಂದ್ರೆ ಇಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ಗೊತ್ತಾಯ್ತಾ ಯಾವ್ದು ಗುಂಪಿಗೆ ಸೇರಿದ ಪದ? ಬಕೆಟ್ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್, ಸೊ ಇಲ್ಲೇನಂತಂದ್ ಹೇಳಿದ್ರೆ ರಿಲೇಶನ್ ಕೊಟ್ಟಿದಾನ. ದ ಗರ್ಲ್ ಈಸ್ ದ ವೈಫ್ ಆಫ್ ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್ ಅಂತಂದೈತೆ. ಸೊ ಅರುಣ್ ಸೇಡ್, ಅರುಣ್ ಇದ್ದಾವ ಹೇಳ್ತಾನ, ಅರುಣ್ ಅದಾನ, ಅರುಣ್ ಇದ್ದಾವ ಹೇಳ್ತಾನ. ಸೊ ಇಲ್ಲೊಂದ್ ಏನಪ್ಪಾ ಅಂತಂದ್ರೆ ಈ ತರ ತಗೊಳ್ರಿ, ಇಲ್ಲಿರೋ ಗರ್ಲ್. ಸೊ ಇದ್ರೊಳಗ ಒಬ್ಬಕ್ಕೆ ಏನಂತಂದ್ ಹೇಳಿದ್ರೆ ಗರ್ಲ್ ಇದಾಳ. ಸೊ ಅವಳು ಏನಪ್ಪಾ ಅಂತಂದ್ ಹೇಳಿದ್ರೆ ವೈಫ್ ಆಫ್ ದಿ ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್ ಅಂತಂದೈತಿ. ಇಲ್ಲಿ ಫಸ್ಟ್ ಗೆ ಏನಂತಂದ್ ಹೇಳಿದ್ರೆ ಈ ಲೈನ್ ಐತಲ್ಲ, ಈ ಲೈನ್ ಅಲ್ಲಿ ಇದನ್ನ ಮಾತ್ರ ತಗೊಳ್ರಿ. ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್ ಅಂತಂದ್ ಹೇಳಿದ್ರ, ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್ ಅಂತಂದ್ ಹೇಳಿದ್ರೆ, ಮೈ ಮದರ್ ಹೆಂಗಾದ್ರು ನೋಡ್ರಿ, ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್. ಸೊ ನೆಕ್ಸ್ಟ್ ಇನ್ನೊಂದ್ ಏನೈತಿ? ದ ಗರ್ಲ್ ಇಸ್ ದ ವೈಫ್ ಆಫ್, ಗರ್ಲ್ ಈಸ್ ದಿ ವೈಫ್ ಆಫ್ ದಿ ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇದನ್ನಷ್ಟೇ ತಗೋ. ಮೈ ಮದರ್ ಅಂತಂದ್ ಹೇಳಿದ್ರೆ ಏನು? ಮೈ ಮದರ್. ಸೊ ಇವಾಗ ಅರುಣ್ ಅಂತಂದ್ ಹೇಳಿದ್ರೆ ನಾನ ಅನ್ಕೊಡ್ರಿ. ಅರುಣ್ ಹೇಳ್ದ, ಅರುಣ್ ಸೇಡ್ ಅಂತಂದೈತೆ. ಅರುಣ್ ಅಂತಂದ್ ಹೇಳಿದ್ರೆ ನಾನೇ ಇವಾಗ. ಮೈ ಮದರ್ ಅಂತಂದ್ ಹೇಳಿದ್ರೆ ಏನು? ಅರುಣ್ ತಾಯಿ, ನನ್ ತಾಯಿ. ಸೊ ಇಲ್ಲಿ ಅರುಣ್ ಅಂತಂದ್ ಹೇಳಿದ್ರೆ ನಾನು. ಸೊ ನನ್ ತಾಯಿ. ಮೈ ಮದರ್ ಅಂತಂದ್ ಹೇಳಿದ್ರೆ ನನ್ ತಾಯಿ. ಸೊ ನನ್ ತಾಯಿಯ ಗ್ರ್ಯಾಂಡ್ ಸನ್ ಅಂತಂದ್ ಹೇಳಿದ್ರ, ಸೊ ನನ್ ತಾಯಿ ಮಗ ಯಾರು? ನಾನು. ಸೊ ತಾಯಿಯ ಗ್ರ್ಯಾಂಡ್ ಸನ್ ಅಂತಂದ್ ಹೇಳಿದ್ರೆ ಮೊಮ್ಮಗ. ಗ್ರ್ಯಾಂಡ್ ಸನ್ ಅಂತಂದ್ ಹೇಳಿದ್ರೆ ಮೊಮ್ಮಗ. ಸೊ ಅವನ್ ಏನಂತಂದ್ ಹೇಳಿದ್ರೆ ಕೆಳಗಡೆ ಬಂದ ಮೊಮ್ಮಗ. ಅಂದ್ರೆ ಇವೇನಂತಂದ್ ಹೇಳಿದ್ರೆ ನನ್ ಮಗ. ತಾಯಿ ಮಗ ನಾನು, ನನ್ ಮಗ ಇವನು. ಅವಾಗ ಏನಂತಂದ್ ಹೇಳಿದ್ರೆ ಮೊಮ್ಮಗ ಆಗ್ತಾನ. ಈ ಮೊಮ್ಮಗ ದ ವೈಫ್ ಆಫ್ ಗ್ರ್ಯಾಂಡ್ ಸನ್ ಅಂತಂದ್ ಹೇಳಿ, ಇವಂದು ವೈಫ್ ನೋಡ್ರಿ ಕ್ಲಿಯರ್ ಆಗಿ. ಮೈ ಮದರ್ ಅಂತಂದ್ ಹೇಳಿದ್ರೆ ತಾಯಿ, ಮೈ ಮದರ್ ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್ ಅಂತಂದ್ ಹೇಳಿದ್ರೆ ಮೊಮ್ಮಗ, ನನ್ನ ತಾಯಿಯ ಮೊಮ್ಮಗ ಅಂದ್ರೆ ಇವನು. ಸೊ ಇಲ್ಲಿ ನಾನು, ನನ್ನ ತಾಯಿ, ಇವನ್ ಮೊಮ್ಮಗ. ತಾಯಿಯ ಮೊಮ್ಮಗ ಅಂತಂದ್ ಹೇಳಿದ್ರೆ ಇವ್ ನನ್ಗ್ ಮಗ ಆದ. ಇವನ್ ಯಾರಾದ್ರೂ ಇವನ್ ತಂದೆ ಆದ, ಇವನ್ ಮಗ ಆದ. ಕ್ಲಿಯರ್? ಸೊ ಅದಾದ ನಂತರ ವೈಫ್ ಆಫ್ ಗ್ರ್ಯಾಂಡ್ ಸನ್ ಅಂತಂದ್ ಹೇಳಿದ್ರೆ ಇವಂದ್ ಹೆಂಡತಿ, ಮೊಮ್ಮಗನ ಹೆಂಡತಿ. ಸೊ ಅರುಣ್ಗೆ ಏನಾಗ್ತಾಳ ಅಂತಂದೈತೆ. ಸೊ ಅರುಣ್ ಇದ್ದವನು ಆ ಹೆಂಡತಿಗೆ ಏನಾಗ್ತಾಳ? ಇಲ್ಲಿ ನೋಡ್ರಿ, ಮಗನ ಹೆಂಡತಿಗೆ ಏನಾಗ್ತೀನಿ ನಾನು? ನನ್ ಮಗ ಇದ್ದಾನ, ಅವನ್ ಹೆಂಡತಿಗೆ ನಾನು ಏನಾಗ್ತೀನಿ? ಮಾವ. ಕ್ಲಿಯರ್? ಮಾವ. ಸೊ ಮಾವನನ್ನ ನಾವು ಇಂಗ್ಲಿಷ್ ನಾಗ ಏನಂತ ಕರಿತೀವಿ? ಫಾದರ್ ಇನ್ ಲಾ. ಸೊ ಏನಂತ ಕರಿತೀವಿ? ಫಾದರ್ ಇನ್ ಲಾ ಅಂತ ಕರಿತೀವಿ. ಇಲ್ಲಿ ನಮ್ದು ಆನ್ಸರ್ ನೋಡ್ರಿ, ಫಾದರ್ ಇನ್ ಲಾ ಅಂತ ಹೇಳಿ ಕ್ಲಿಯರ್ ಆಗುತ್ತೆ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ಕ್ವಶನ್. PALE is coded as, PALE is coded as 12134. PALE ಅನ್ನ ಏನಂತ ಬರ್ಕೊಂಡಿದ್ದಾರೆ ಅಂದ್ರೆ 2134 ಅಂತ ಬರ್ಕೊಂಡಿದ್ದಾರೆ. ಸೇಮ್ ಅದೇ ತರ EARTH ಅರ್ಥನ್ನ ಏನಂತ ಬರ್ಕೊಂಡಿದ್ದಾರೆ ಅಂತಂದ ಹೇಳಿದ್ರೆ 41590, 41590 ಅಂತಂದ ಹೇಳಿ ಬರ್ಕೊಂಡಾರ. ಹಂಗಾದ್ರ PEARL ಅನ್ನ ಏನಂತ ಬರೀತಾರ ಅಂತಂದ ಹೇಳಿ ನಮಗ್ ಕ್ವಶನ್ ಕೇಳ್ತಾರ. ಇಲ್ಲಿ ನೋಡ್ರಿ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತ. ಈ ತರ ನೋಡ್ಕೊಳ್ರಿ, ಏನಾದ್ರು ಮ್ಯಾಚಿಂಗ್ ಐತೆಲ್ಲ ನೋಡ್ಕೊಳ್ರಿ. ಇರ್ಲಿಲ್ಲ ಅಂತಂದ ಹೇಳಿದ್ರೆ ಸಿಂಪಲ್. ಪಿ ಅಂತಂದ್ ಹೇಳಿದ್ರೆ ಎಷ್ಟೈತಿ ವ್ಯಾಲ್ಯೂ? ಇಲ್ಲಿ 2 ಅಂತಂದೈತಿ. ಅದಾದ ನಂತರ ಇ ಅಂತಂದ್ ಹೇಳಿದ್ರ 4 ಐತ್ರಿ ಸರ್. ಆಮೇಲೆ ಎ ಅಂತಂದ್ ಹೇಳಿದ್ರ ಸರ್ 1 ಐತ್ರಿ. ಆಮೇಲೆ ಆರ್ ಇಲ್ಲಿ ಐತೇನ್ರಿ? ಇಲ್ಲಿ ಸರ್ ಇಲ್ಲಿ 6 ಐತ್ರಿ. ಆರ್ ಅಂತಂದ್ ಹೇಳಿದ್ರ 5 ರೀ ಸರ್. ಸೊ ಎಲ್ ಅಂತಂದ್ ಹೇಳಿದ್ರೆ ಎಷ್ಟೈತಿ ನೋಡ್ರಿ? ಎಲ್ 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 ಇಲ್ಲಿ 3 ರೀ. ಸೊ 24153 ಅಂತಂದ್ ಹೇಳಿ ಆನ್ಸರ್ ಎಲ್ಲ ಐತಿ ನೋಡ್ರಿ, 24153. ಸರ್ ಆಪ್ಷನ್ ಸಿ ಕರೆಕ್ಟ್ ಐತ್ರಿ. ನೋಡ್ರಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಇಲ್ಲಿ ನೀವು ನೋಡಿರ್ಬಹುದು,
ಸೊ ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ ಗಳಾದವು? ಸೊ 1, 2, 3, 4, 5. ಸೊ ಇವೇನಪ್ಪಾ ಅಂತಂದ್ ಹೇಳಿದ್ರೆ ರೀಸನಿಂಗ್, ಲಾಜಿಕಲ್ ರೀಸನಿಂಗ್ ಏನಪ್ಪಾ ಅಂತಂದ್ ಹೇಳಿದ್ರೆ 5 ಕ್ವಶನ್ಸ್ ಗಳು. ಈ ಸೈಡ್ ಬರ್ಕೋತೀನಿ ರೀ. ಲಾಜಿಕಲ್ ರೀಸನಿಂಗ್ ಏನಪ್ಪಾ ಅಂತಂದ್ ಹೇಳಿದ್ರೆ 5 ಕ್ವಶನ್ಸ್ ಗಳು. ಅದಾದ ನಂತರ ಜಿಕೆ ಏನಪ್ಪಾ ಅಂತಂದ್ ಹೇಳಿದ್ರೆ 15 ಕ್ವಶನ್ಸ್ ಗಳು. ಟೋಟಲ್ ಆಗಿ 20 ಕ್ವಶನ್ಸ್ ಗಳಲ್ಲಿ ನೀವು ಎಷ್ಟನ್ನ ಸರಿ ಹಾಕಿದಿರಿ ನೋಡ್ರಿ. ನಿಮ್ ಸ್ಕೋರ್ ಎಷ್ಟಾಗಿತ್ತು ಅಂತ ನೋಡ್ಕೊಳ್ರಿ. ಕಡಿಮೆ ಆಗಿತ್ತು ಅಂದ್ರೆ ನೀವು ಇನ್ನೂ ಸ್ಟಡಿ ಮಾಡ್ಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.